ಪುಟ್ಟಮಾದ ನಾಯಕರೇ ನಮಸ್ಕಾರ. ನಮಸ್ಕಾರ ಸರ್. ಕಾಳನಾಯಕರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಪುಟ್ಟಮಾದ ನಾಯಕರೇ, ನಿಮ್ಮ ಹುಟ್ಟೂರು ಯಾವುದು, ಎಷ್ಟು ಜಮೀನಿದೆ, ನಿಮ್ಮ ವಿದ್ಯಾಭ್ಯಾಸ ಏನು ಹೇಳಿ. ಸರ್, ನಾನು ನಂಜನಗೂಡು ತಾಲೂಕು ಕುಂಬ್ರಳ್ಳಿ ಗ್ರಾಮ ಹುಟ್ಟೂರು. ನನಗೆ ನಮ್ಮ ತಂದೆ ಜಮೀನಿದ್ದದು 13 ಕುಂಟೆ ಜಮೀನಿತ್ತು. ಇವಾಗ ನಾನು 2 ಎಕರೆ ನಾನು ಸ್ವಂತವಾಗಿ ತಗೊಂಡಿದ್ದೀನಿ ಸರ್. ನಮ್ಮ ತಂದೆ ಪಾಲಿನಲ್ಲಿ ಆವಾಗ ನಾವು ಮಾಮೂಲಿ ಹುಳ ಮೇಯಿಸ್ತಿದ್ರು. ನಮ್ಮ ತಂದೆ ಮೇಜದಲ್ಲಿ ಮಡಿಕೊಂಡು ಮೇಜ ಇಟ್ಕೊಂಡು ಹುಳ ಮೇಯಿಸ್ತಿರು. 100 ಮರಿಗೆ 12 ತಟ್ಟ ಬತ್ತಿತ್ತು. ಆವಾಗ ನಮಗೆ ಗೊತ್ತಿದ್ದ ಮಟ್ಟಿಗೆ ಸಣ್ಣ ಮಿಶ್ರ ಹುಳ 25 kg ಗೂಡು ಬೆಳಿತಿರು. 15-16 ರೂಪಾಯಿ ಆದರೆ ಅವರು ಖುಷಿ ಪಡ್ತಿರು. ಇವತ್ತಿನ ದಿವಸ ಅದು ಕಣ್ಣು ಮರೆಯಾಗಿದೆ. ಇವಾಗ ನಾನು ನಿಮ್ಮ ಮೈಸೂರು ಆಕಾಶವಾಣಿ ಮುಖಾಂತರ ಬಾನುಲಿ ಸರಣಿಗೆ ಬರೋದು ಮತ್ತು ಮೈಸೂರು ಆಕಾಶವಾಣಿ ಕೇಳೋದ್ರ ಮುಖಾಂತರ ನಾನು ನನ್ನ ಸಣ್ಣ ವೈಯಕ್ತಿಕವಾಗಿ ಸ್ವಂತ ವ್ಯಾಪಾರ. ಏನು ವ್ಯಾಪಾರ? ನಾನು ಎಲ್ಲ ಥರನೂ ಮಾಡೀನಿ ಸರ್. ಅಯ್ಯೋ, ನಾನು ಜೀವನನೇ ಭಾಳ ಕಷ್ಟ ಆ ಥರದಲ್ಲೇ ರೂಪಿಸ್ಕೊಂಡಿದ್ದೀವಿ. ಏನು ವ್ಯಾಪಾರ ಮಾಡ್ತೀರಿ ಹೇಳಿ ಸರ್? ನಾನು ಫಸ್ಟು ಮಂದಲಿಗೆ ನೇಯಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ನನ್ನ ವಿದ್ಯಾಭ್ಯಾಸ ಕಂಟಿನ್ಯೂ ಆಯಿತು. ನಮ್ಮ ತಂದೆ ತೊಂದರೆಗೆ ಸಿಕ್ಕಂದಾಗ ನನಗೆ ಅವಕಾಶ ಏನಿಲ್ಲ, ಓದೋಕ್ಕಾಗಲಿಲ್ಲ, ಬಿಟ್ಬಿಟ್ಟು 6ನೇ ತರಗತಿ ಪಾಸ್ ಆಯಿತು. 7ಕ್ಕೆ ಹೋಗಲಿಲ್ಲ ಸರ್, ಬಿಟ್ಬಿಟ್ಟು ಆವಾಗ ನಾನೇನು ಮಾಡಿದೆ, ಸೊಪ್ಪೂರಕ್ಕೆ ಕೂಲಿ ಕೆಲಸಕ್ಕೆ 8 ಆಣೆಯಿಂದ ಮಾಡಿದ್ದೀನಿ. 8 ಆಣೆಯಿಂದ ಮಾಡಿ 8 ಆಣೆಯಿಂದ 12 ಆಣೆ ಕೂಲಿ ಬಂದು 1 ರೂಪಾಯಿಗೆ ಆರಂಭ ಕಲಿಸ್ಕೊಟ್ರು ಯಾರೋ ಪುಣ್ಯಾತ್ಮರು. ಇವತ್ತು ಈ ಬರಾಗಾಯ್ತು. ಮಂದಲ್ಗೆ ಮಾಡ್ತಿದ್ರ? ಮಂದಲ್ಗೆ ಮಾಡ್ತಿದ್ದೆ. ಚಾಪೆ ನೇಯ್ತಿದ್ವಿ ಸರ್. ಚೇನಿ ಕಡ್ಡಿ ತಂದು ಒಳ್ಳೆ ಕರಲ್ಲಿ ಕೂದು ಚೇನಿ ಕಡ್ಡಿ ಮೇಯ್ದು ಮಂದಲ್ಗೆ ಮಾರಿ ನನ್ನ ಜೀವನನ ಕಳೀತಿದ್ದೆ. ಆಯಿತು. ಆವಾಗ ನಮ್ಗೆ ಏನಾಯಿತು ಅಂದರೆ, ನಮ್ಮ ತಂದೆಯವರು ಪಾಪ ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ಅದರಿಂದ ನಾನು ಮೊದಲನೇವನಲ್ವ, 13 ಗುಂಟೆ ಜಮೀನಲ್ಲಿ ಶಾಮಂತಿಗೆ ಹೂ ಬೆಳೆದು ಸರ್. ಆವಾಗ ನಮ್ಮ ಒಟ್ಟಿಗೆ ಒಂದು 2000ನೇ ಇಸ್ವಿಲಿ ಒಂದು ಬೋರ್ ಹಾಕ್ಸ್ಕೊಂಡಿದ್ದು ನಮ್ಮ ದೊಡ್ಡಪ್ಪ ಅವರು. ನಮಗೂ ಅದರಲ್ಲಿ ನೀರು ಕೊಟ್ಟು ಹೂವು ಹಾಕಿಸ್ತಿರು. ಆವಾಗ 13 ಗುಂಟೆ ಹೂವಿನಲ್ಲಿ ಜೂಲ ಅಂತ ಮತ್ತು ಪುಟ್ಟ ಶಾಮಂತಿಗೆ ಅಂತ 2 ಹೆಸರು ಇದ್ದದು. ನಮ್ಮ ತಪ್ಪಿದ್ದದು ಲೋಕಲಾಗಿ. ಇವಾಗ ನನ್ನ ಥರ ಬಂದೇಬಿಡಿ, ನಾನು ಮಾಡೋದು ಇಲ್ಲ, ಲೋಕಲ್ ಬಂದು. ಆವಾಗ ಹೂ ಬೆಳೆದು ಸುಮಾರಾಗಿ ಏನೋ ಕುಕ್ಕಲ್ಲಿ ಎಡಗಲ್ಲಿ ಮೊತ್ಕೊಂಡು ಹಳ್ಳಿ ಮೇಲೆ ಮಾರ್ಕೊಂಡು ಜೀವನ ಮಾಡ್ತಿದ್ದೆ ಸರ್. ಇವಾಗ ಒಣ ಬೇಸಾಯ ಮಾಡ್ತಾಯಿದ್ದೀನಿ. 2 ಎಕರೆ ಜಮೀನಿನಲ್ಲಿ ಈಗ ಖಾಲಿ ಮಳೆ ಆಸತ್ರದಲ್ಲಿ ಪೂರ್ವ ಮುಂಗಾರಿನಲ್ಲಿ ಮಾರ್ಚ್ 30 ರೇವತಿ ಮಳೆ ಹುಟ್ಟಿದಾಗ ನಮ್ಮ ಭಾಗಕ್ಕೆ ಮಳೆ ಬೀಳುತ್ತೆ ಸರ್. ಆವಾಗ ನಾವೇನು ಮಾಡ್ತೀವಿ, ಬ್ಯಾಸ್ಗಲ್ಲೆಲ್ಲ ನಾವು ಜನವರಿ ಫೆಬ್ರವರಿ ಭೂಮಿನ ಸಿದ್ಧ ಮಾಡ್ಕೊಂಡು ಮಳೆ ಬಿದ್ದದಕ್ಕೆ ನಾವು ಜೋಳ ಹೊಡಿತೀವಿ. ಜೋಳ, ತೊಗರಿ, ಅಲಸಂದ, ಹಸಿರು ಮತ್ತು ಅರಳು ಇಷ್ಟು ಬೆಳಕತ್ತೀವಿ ಸರ್. ನನಗೆ ಇನ್ನೂ ಒಲವಾಯಿತು ಸರ್. ನಿಮ್ಮ ಮಾಹಿತಿ ಕೇಳ್ತಾ ನನಗೆ ತುಂಬ ಒಲವಾಯಿತು. ಕೃಷಿ ಅರಣ್ಯ ಮಾಡಬೇಕೆಲ್ಲ ಅನ್ನೋ ಉದ್ದೇಶ ಬಂದು ಈಗ 6-7 ವರ್ಷದಿಂದ ಸರ್, ನಿಮ್ಮ ಮಾಹಿತಿ ಪ್ರಕಾರ ನಾನು ಕೃಷಿ ಅರಣ್ಯ 1 ಎಕರೆನ ಅಲ್ಲಿ ಬೆಳೆದೇ ಇರಲಿ ಕೃಷಿ ಅರಣ್ಯ ಮಾಡಿಬಿಟ್ಟಿದ್ದೀನಿ. ಏನು ಮಾಡಿದ್ದೀರಿ ಸರ್? ಅದರಲ್ಲಿ 30 ಮಾವಿನ ಗಿಡ, 10 ಜಮುನೆ ಗಿಡ, 4 ನಮ್ಮ ಮನೆ ಬಳಕೆಯಾಗಂಥ ಸಪೋಟ ಗಿಡ, 4 ಸೀಬೆ ಗಿಡ, ಆಮೇಲೆ ಮಧ್ಯೆ ಬಾಡ್ರಲ್ಲಿ ಬಂಡ ಹಾಕಿ 20 ತೇಗು, ಎಬ್ಬೇವು ಒಂದು 20 ಸಬಾಬುಲ್ಲು ನಾನು ಮರಿ ಸಾಕಿದ್ದೀನಿ ಸರ್. ಆಡು ಮರಿಗೆ ಯಾಕಂದರೆ ಜಮೀನಿಗೆ ಗೊಬ್ಬರ ಬೇಕು, ಮುಖ್ಯ ಮೂಲತಃ ಗೊಬ್ಬರ ಬೇಕು. ಆ ಗೊಬ್ಬರ ಬೇಕಾದ್ರಿಂದ ಆಡು ಸಾಕೊಂಡಿದ್ದೀನಿ. ಆ ವೇಸ್ಟೇಜ್ ಸೊಪ್ಪನ್ನೆಲ್ಲ ತಂದು ಆ ಮರಿ ಮೇಯಿಸ್ಕೊಂಡು ವರ್ಷಕ್ಕೆ ಅದರಲ್ಲಿ ನಮಗೇನೋ ಒಂದು 4 ಮರಿ ತತ್ತೀನಿ. 4 ಮರಿಗೆ ಇವತ್ತೆಲ್ಲ ನಾನು 3 ತಿಂಗಳು ಮರಿ ತರೋದು 4,00,000 ರೂಪಾಯಿ. ನಾನು ಕೊಡೋದು ಒಂದು ಮರಿಗೆ ಆಯ್ತು ಪೂಜೆ ಹೊತ್ತಿಗೆ 12,000 ರೂಪಾಯಿ, ಒಂದು 50,000 ರೂಪಾಯಿ ದುಡ್ಡು ಸಿಗ್ತದೆ. ಮತ್ತು ಉಪಕಸುಬುಗಳಿದೆ ನನ್ನ ಹತ್ರ. ಏನಿದೆ ಉಪಕಸುಬಲ್ಲಿ ಸಹ ನಾನು ದನವನಿ ವ್ಯಾಪಾರನೂ ಮಾಡಿದ್ದೀನಿ, ಕುರಿ ವ್ಯಾಪಾರ ಮಾಡಿದ್ದೀನಿ, ಚಾಪೆ ವ್ಯಾಪಾರ ಮಾಡಿದ್ದೀನಿ, ಎಲ್ಲನೂ ಮಾಡಿ ಇವಾಗ ನೆಮ್ಮದಿಯಾಗಿದ್ದೀನಿ ಸರ್ ವ್ಯವಸಾಯದಲ್ಲಿ. ಅಲ್ಲ, ಈಗ ಇದ್ದಿದ್ದು ಎಷ್ಟು ಕುಂಟೆ ಜಮೀನು? 13 ಕುಂಟೆ ಆಯಿತು. ನಮ್ಮ 13 ಕುಂಟೆ ಜಮೀನಲ್ಲಿ ಬೇಸಾಯ ಮಾಡಿ ಸಂಪಾದನೆ ಮಾಡಿ 2 ಎಕರೆ ಜಮೀನು ಮಾಡಿ 2 ಎಕರೆ ಮಾಡಿದ್ದೀನಿ ಸರ್. ಈಗ ಅದು ಸೊನೆಮಿ ರೈಟು. ಈಗ ಅಂಥದ್ರಲ್ಲೂ ನಾನು 2 ಎಕರೆ ಮಾಡಿದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ಜಮೀನು ಮಾಡಿ? ಜಮೀನು ಮಾಡಿ ಸರ್ ಈಗ 2005ರಲ್ಲಿ ನಾನು ಒಂದು ಸಂಘ ಸೇರಿದೆ ಸರ್. ಬನ್ನಿ ಒಂದು ಸಂಘ ಸೇರಿ ಅಂತ ನಮ್ಮನ್ನು ಒಂದು ಗ್ರೂಪ್ ಮಾಡಿದ್ರು ಸರ್, ವಿಕ್ರ ಸಂಸ್ಥೆದವರು. ಆವಾಗ ಸಂಘದಲ್ಲಿ ಸೇರಿದಾಗ ನನಗೆ ಜಮೀನು ಇರಲಿಲ್ಲ. ಜಮೀನು ಇರೋರ್ಗೊಂದು ಅನುಕೂಲ ಮಾಡಿಕೊಡ್ತೀವಿ, ಜಮೀನು ಇಲ್ಲದವ್ರಿಗೆ ಬೇರೆ ಮಾಡ್ತೀವಿ ಅಂತ ಅಂದಾಗ ನನಗೊಂದು ಸ್ವಲ್ಪ ಮನಸ್ಸು ನೊಂದ್ಬಿಡ್ತು. ನಮ್ಮಪ್ಪನೂ ಏನೂ ಮಾಡಲಿಲ್ಲ, ನಮ್ಮಪ್ಪ ಉಟ್ಕಸ್ಬು ವ್ಯವಸಾಯ, ನಮ್ಮ ತಾತ ವ್ಯವಸಾಯ, ನಾನು ಯಾಕೆ ಹಿಂಗೆ ಮಾಡಲಿಲ್ಲ ಅಂದ್ಬಿಟ್ಟು ಆವಾಗ ನನಗೆ ಮನಸ್ಸು ಆದದು 1 ಎಕರೆ ಜಮೀನು ತಗೊಂಡು ಅದಕ್ಕೆ ಅದರಲ್ಲಿ ನಾನು ಪೂರ್ವ ಮುಂಗಾರು ಜೋಳ ಬೆಳೆಯೋದು, ಹತ್ತಿ ಬೆಳೆಯೋದು, ಮೆಣಸಿಕಾಯಿ ಬೆಳೆಯೋದು ಎಲ್ಲನೂ ಮಾಡ್ಕೊಬಂದು ಇವಾಗ ಆಗ್ರೋ ಫಾರೆಸ್ಟ್ರಿ ಮಾಡ್ಬಿಟ್ಟಿನಿ. ಅದು ಸಾವಯವದಲ್ಲಿ. ಹೇಳಿ ಕಾಳನಾಯಕರೇ, ನಿಮ್ಮ ಬಗ್ಗೆ. ನಾನು ಮೂಲತಃ ನಂಜನಗೂಡು ತಾಲೂಕು ಕಸಬಾ ಬಳಿ ಸಿಂಧೋಳಿಯವರು ಸರ್. ಡಿಗ್ರಿನೂ ಓದಿದ್ದೀನಿ ಸರ್. ಕೆಲವು ಕಾರಣಾಂತರಗಳಿಂದ ನಾವು ಕೆಲಸಕ್ಕೆ ಹೋಗೋಕ್ಕಾಗಲಿಲ್ಲ. ನಮ್ಮ ತಂದೆಗೆ 8 ಜನ ಗಂಡು ಮಕ್ಕಳು, ಅದರಲ್ಲಿ ನಾನು
ಆರನೇವನು. ಒಬ್ಬ ಅಕ್ಕ ಇದ್ದ, ನನಗಿಂತ ಮೊದಲಾಗಿ ಅವಳು ತೀರ್ಕೊಂಡ್ಳು. ನಮ್ಮ ತಂದೆಗೆ ಇಬ್ಬರು ಹೆಂಡ್ತಿರು. ಕಿರಿಯ ಹೆಂಡ್ತಿಗೆ ಮಕ್ಕಳಿಲ್ಲ, ಹಿರಿಯ ಹೆಂಡ್ತಿಗೆ ನಾವು 8 ಜನ ಮಕ್ಕಳು. ನಮ್ಮ ತಂದೆಯವರು ನಮಗೆ ತುಂಬ ಕ್ಲಿಷ್ಟಕರವಾಗಿ ನಮಗೆ ಬುದ್ಧಿ ಹೇಳಿ, ಯಾರಾದರೂ ಫಾರ್ ಎಕ್ಸಾಂಪಲ್ ನೀವು ಸರ್ ಸಿದ್ನಾಯಕ್ರೆ ನಿಮ್ಮ ಮಗ ಮಾತಾಡ್ದು ನಿಂತಿದ್ದೆ ಅಂದರೆ ಅದು ಯಾವ ದೊಣ್ಣಲ್ಲಿ ಹೊಡಿತೀರಾ, ಅದು ಯಾವ ಕಡ್ಕತೆಯಲ್ಲಿ ಹೊಡಿತೀರಾ ನಮಗೆ ಗೊತ್ತಿಲ್ಲ ಸರ್. ಅಷ್ಟು ಸ್ಟ್ರಿಕ್ಟಾಗಿ ನಮ್ಮನ್ನು ಸಾಕಿದವರು. ನಾವೊಂದು ತಪ್ಪು ಕೊಟ್ಟವರಲ್ಲ, ಒಂದೇನು ಮಾಡಿದವರಲ್ಲ. ಜಮೀನು ಎಷ್ಟಿದೆ? ಜಮೀನು ನಮಗೆ ಈಗ 1.25 ಎಕರೆ ಇದೆ ಸರ್. 1 ಎಕರೆ 13.75 ಕುಂಟೆ ಇದೆ ನಮಗೆ. ಈಗ ನಾವು ಹಣ ತಗೊಳ್ಳೆಲ್ಲ ಹಂಚಿಕೊಂಡು ನಿಮ್ಮ ಪಾಲಿಗೆ ಬಂದಿದೆ ಸರ್. ನಮ್ಮ ಏನು ಬೆಳೆ ಬೆಳಿತೀರಿ ನೀವು? ಅದರಲ್ಲಿ ಈಗ ನಾನು ತೆಂಗಿನ ಸೊಸೆ ಹಾಕೊಂಡಿದ್ದೀನಿ ಸರ್. 80 ತೆಂಗಿನ ಸೊಸೆ ಹಾಕಿದ್ದೀನಿ. ನಮ್ಮ ತಂದೆಯವರು 16 ತೆಂಗಿನ ಮರ ಕೊಟ್ಟಾರ. ನಮ್ಮ ತಂದೆಯವರು ಹಾಕೋದು 150 ತೆಂಗಿನ ಮರ. ಅದರಲ್ಲಿ ನನ್ನ ಭಾಗಕ್ಕೆ 16 ತೆಂಗಿನ ಮರ ಬಂದಿದೆ. ಒಂದು ಜಮೀನಿಗೆ ನಾವು ಬೋರ್ ಹಾಕ್ಸ್ಕೊಂಡು ನಾವು 8 ಜನ ಅದರಲ್ಲಿ ಡಿವೈಡ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ನೀರು ಹಾಯಿಸ್ಕೊತಿದ್ದೆ ಸರ್ ತೆಂಗಿನ ಮರಕ್ಕೆ. ನಾನೊಂದು ಬೋರ್ ಮಾಡಿದ್ದೀನಿ ಸರ್, ಅದು ಗ್ಯಾಪ್ ಹೊಡೆದಿದೆ. ಈಗ ಸದ್ಯಕ್ಕೆ ಅದರಲ್ಲಿ ಇನ್ನೂ ಮಾಡೋಕ್ಕಾಯ್ತಲ್ಲ ಸರ್. ಈಗ ನಿಮ್ಮ ಬೆಳೆ ಬರೀ ತೆಂಗಷ್ಟೇನಾ ಅಥವಾ ಬೇರೆ? ತೊಗರಿ ಇದೆ, ಹಸಿರು, ಅಲಸಂದ, ಜೋಳನೂ ಹಾಕತ್ತೀವಿ ಸರ್. ಯಾಕೆಂದರೆ ಮರಿಗಳಿವೆ. ಒಂದು 4 ಮರಿ ಇದೆ ಸರ್. ಕುರಿ ಮರಿ ಇದೆ, ಆಡು ಮರಿ ಇದೆ. ನಮಗೆ ವರ್ಷದಲ್ಲಿ 2 ಸಾರಿ ನಮಗೆ ದೇವ್ರಿಗೆ ಬೇಕು, ಆ ಕಾರಣಕ್ಕೆ ಸಾಕತ್ತೀವಿ. ಆಮೇಲೆ ನಾಟಿ ಕೋಳಿನೂ ಸಾಕೊಂಡಿದ್ದೀನಿ ಸರ್. ಎಷ್ಟಿದೆ ನಾಟಿ ಕೋಳಿ? ನಾಟಿ ಕೋಳಿ ಒಂದು 25 ಇದೆ ಸರ್. ಅಂದರೆ ಮೊಗ್ಲಲ್ಲಿ ಸಾಕಾಗಲ್ಲ. ಈಗ ಜಮೀನಲ್ಲಿ ತಗೊಂಡೋಗಿ ಸಾಕಬೇಕು. ಅವನ ಊರಲ್ಲಿ ಇವೆ ಸರ್. ಅವು ಹೌದಾ? ಊರಲ್ಲಿ ಬೋಯ್ತಾರೆ ಸರ್. ಆಮೇಲೆ ಈ ಇವಲ್ಲ ಸರ್, ಅವನ ಏನೋ ಹೇಳ್ತಾರೆ, ಕೀರ ಅಂದರೆ ಅವನ ಮುಂಗುಸಿ ಅಂತ ಹೇಳ್ತಾರೆ. ಅವು ತಿಂದ್ಬಿಡ್ತಾವೆ. ಅದರಿಂದಾಗಿ ಊರಲ್ಲಿ ಸಾಕಾಯ್ತಲ್ಲ. ಆಮೇಲೆ ಪಿಚ್ಚೆ ಗಿಚ್ಚೆ ಹಾಕ್ಬಿಟ್ರೆ ಅಕ್ಕಪಕ್ಕದವರೆಲ್ಲ ಬೈತಾರೆ ಸರ್ ನಮ್ಮನ್ನು. ಹಾಗಾಗಿ ಜಮೀನು ಮನೇಲಿ ಒಂದು ಮನೆ ಕಟ್ಟಿದ್ದೀನಿ, ಅಲ್ಲಿ ತಗೊಂಡೋಗಿ ಬಿಟ್ಕೊಂಡು ಸಾಕಬೇಕು ಅಂದ್ಕೊಂಡಿದ್ದೀನಿ ಸರ್. ಆಮೇಲೆ ಒಂದು ಹಲಸಿನ ಗಿಡ ಇದೆ. ನಮ್ಮ ತಂದೆಯವ್ರು ಕೊಟ್ಟಂಥ 16 ತೆಂಗಿನ ಮರದಲ್ಲಿ ನನಗೆ ತುಂಬ ಆದಾಯ ಬರ್ತದೆ. ತಮ್ಮ ಕಾರ್ಯಕ್ರಮ ಕೇಳಿ ನಮಗೆ ತುಂಬ ಸಂತೋಷ ಆಯಿತು. ಆಮೇಲೆ ನಾನು ಡ್ರಾಯಿಂಗ್ ಮಾಸ್ಟ್ರಾಗಿ ನಾನು ಓದಿದೆ ಸರ್ ಮೈಸೂರಿನಲ್ಲಿ, ಕಲಾನಿಕೇತನದಲ್ಲಿ. ಪ್ರತಿಯೊಂದು ಮಾದರಿ ಶಾಲೆಗೆ ನಾವು ಶಿಕ್ಷಕರಾಗಿ ತಗೋತೀವಿ ಅಂತೇಳಿ ಮಾಡಿದ್ರು. ಅದು ನಮಗೆ ಕೈ ದೊರಕಲಿಲ್ಲ ಸರ್. ಬೇರೆಯವ್ರಿಗೆ ಆಗೋಯ್ತು ನಮ್ಮ ಪೋಸ್ಟು. ಏನೋ ಪರ್ಸೆಂಟೇಜ್ ಮೇಲೆ ತಗೊಂಡ್ರು. ಈಗ ನನಗಿಬ್ಬರು ಹೆಣ್ಮಕ್ಳು ಸರ್. ಒಬ್ಬಳು ದೊಡ್ಡವಳು ಸುಸ್ಮಿತಾ. ಡ್ರಾಯಿಂಗ್ ಅಂದರೆ ನಿಮಗೆ ಡ್ರಾಯಿಂಗ್ ಬರೆಯಕ್ಕೆ ಬರುತ್ತೆ? ಚಿತ್ರಕಲಾ ಶಿಕ್ಷಕ ಟ್ರೈನಿಂಗ್ ಮಾಡಿದೆ ಸರ್. ಆಯಿತು. ಈಗ ಏನು ಬರೀತೀರಿ ನೀವು? ಅದರಲ್ಲಿ ನಾನು ಆರ್ಟಿಸ್ಟ್ ಆಗಿ ತಾವು ಹೆಂಗಿದ್ದೀರ ಹಂಗೆ ಬರೀತಿದ್ದೆ ಸರ್ ನಾನು ಅವಾಗ. ಹೌದೇ? ಆ ಕಾಲದಲ್ಲಿ. ಈಗ ನನಗೆ ಅದು ಉಪಯೋಗ ಇಲ್ಲ ಅಂದಮೇಲೆ ಅದನ್ನು ನಾನು ಬಿಟ್ಬಿಟ್ಟೆ ಸರ್. ಅದನ್ನು ಕಲೆ ಹೆಂಗೆ ಮರೆಯೋಕ್ಕಾಗತ್ತೆ? ಬತ್ತು ಸರ್. ಅದನ್ನ ಯಾವತ್ತು ಅದು ಉಳ್ತಾ ಇದ್ರೇನೆ ಸರ್ ಜಮೀನಲ್ಲಿ. ಅದು ತುಂಬ ಚೆನ್ನಾಗಿ ಮಣ್ಣು ಸಬ್ಬಬೋಗಿ ಮೇಲ್ಮೇ ಅದು ತುಂಬ ಚೆನ್ನಾಗಿ ತುಪ್ಪದ ರೀತಿ ಬರೋದು. ಉಳ್ದೇವ್ರು ಬರಲ್ಲ ಸರ್. ಹಂಗೆ ಅದು ಮಾಡ್ತಾ ಇದ್ರೇನೆ ಬರೋದು ಕಲೆ. ಈಗ ನಿಮ್ಮ ವೃತ್ತಿನೇ ವ್ಯವಸಾಯ? ನಮ್ಮ ವೃತ್ತಿನೇ ವ್ಯವಸಾಯ. ಈಗ ವ್ಯವಸಾಯದಲ್ಲೇ ಈಗ ಬದುಕನ್ನು ಕಟ್ಕೊಂಡು ಅದರಲ್ಲೇ ಖುಷಿ ಕಾಣ್ತಿದ್ದೇವೆ. ನನ್ನ ಮಗಳು ತಂದೆ ಕಟ್ಟಿರೋದು ಏನೋ ಕೊಟ್ಟಿರೋದು 16 ತೆಂಗಿನ ಗಿಡ ಅಂದ್ರೆ ಅಲ್ವಾ? ಹೌದು ಸರ್, ನಮ್ಮ ತಂದೆ ಕೊಟ್ಟಿರೋದು. ಅದರಲ್ಲೇ ಆದಾಯ ಮಾಡ್ತಿದ್ದೀನಿ. ಅದರಲ್ಲೇ ಆದಾಯ ಮಾಡ್ಕೊಂಡು ಏನು ಮಾಡ್ತಿದ್ದೀರಪ್ಪ? 16 ತೆಂಗಿನ ಗಿಡದಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಎಳ್ನೀರು ಮಾರ್ತೀವಿ. ಅವರು ಕರೆಕ್ಟಾಗಿರೋದಂಥದ್ದೇ ಕಿತ್ಕೋತಾರೆ ಸರ್. ಚೆನ್ನಾಗಿರ್ಬೇಕು. ಯಾವತ್ತೂ ಒಳ್ಳೆ ಫೈನಾಗಿ ಸೇಬಿನ ರೀತಿ ಇರ್ಬೇಕು ಅಂತಂದೇ ಕಿತ್ಕೋತಾರೆ ಎಳ್ನೀರು ವ್ಯಾಪಾರ ಮಾಡೋರು. ಇವಾಗ 30-35 ರೂಪಾಯಿ ಕೊಡ್ತಾರೆ ಸರ್. ಇವಾಗ ಆವಾಗ 12 ರೂಪಾಯಿ 13 ರೂಪಾಯಿ ಕೊಡ್ತಿರೋ ನಮ್ಮ ತಂದೆ ಕೊಟ್ಟಾಗ 2008ರಲ್ಲಿ ನಮ್ಮ ತಂದೆಯವ್ರು ನಮಗೆ ತೆಂಗಿನ ಮರ ಕೊಟ್ಟರು. ಆಯ್ತರಪ್ಪ. 16 ಗಿಡದಲ್ಲಿ ಏನು ಆದಾಯ ಬರ್ತಿದೆ ಅದನ್ನು ಹೇಳಿ. ಅದರ ಆದಾಯ ಅಂತಂದರೆ ಅದೇ ಸರ್. ಈಗ ನಾವು ತಿಂಗ ಮಾರ್ತೀವಲ್ಲ ಸರ್. ಒಂದು ತಿಂಗ 2,500 ಬರುತ್ತೆ, ಒಂದು ತಿಂಗ 3,000 ಬರ್ತಿದೆ. ಮತ್ತು ಕಾಯಿ ಇದೆಯಲ್ಲ ಸರ್, ಕಾಯಿನೂ ಕಿತ್ತು ತೆಂಗಿನ ನಂಜನಗೂಡು ಸಂತೆಗೆ ತಗೊಂಡು ಹಾಕ್ತೀನಿ ಸರ್. ತೆಂಗಿನಕಾಯಿನೂ ವ್ಯಾಪಾರ ಮಾಡ್ತೀವಿ, ಎಳ್ನೀರು ವ್ಯಾಪಾರ ಮಾಡ್ತೀವಿ. ಎಳ್ನೀರಿಗೆ ಕೊಟ್ಮೇಲೆ ಕಾಯಲ್ಲಿ ಉಳಿಯುತ್ತೆ. ಕೆಳಗಡೆ ಇರ್ತವೆ ಸರ್. ಇದು ಇದೆಯಲ್ಲ ಸರ್, ನುಸಿರೋಗಿ ಇದೆಯಲ್ಲ, ಅವು ಕೇಳಕ್ಕೆ ಹೋಗಲ್ಲ ಅವರು. ಅವು ಕಿತ್ಕೊಂಡು ನಾವು ಮಾರ್ಕೋತೀನಿ. ಅದನ್ನು ಕಾಯಿ ಮಾಡ್ಕೊಂಡು ಆಮೇಲೆ ಸೊಪ್ಪು ಹಾಕೋತೀನಿ ಸರ್ ಜಮೀನಿಗೆ. ಏನು ಸೊಪ್ಪು? ಕೀರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆಮೇಲೆ 18 ಕರಿಬೇವಿನ ಗಿಡ ಇದೆ, 2 ಕಿತ್ತಳೆ ಗಿಡ ಇದೆ. ಈಗ ಸ್ವಲ್ಪ ನೀರು ಬರ್ತಿದೆಯಲ್ಲ ಸರ್, ನಾನು ಮಾಡಿದ್ದೀನಲ್ಲ ಸ್ವಂತವಾಗಿ 33 ಕುಂಟೆ ಇದೆಯಲ್ಲ, ಅದರಲ್ಲಿ ಅಷ್ಟು ಮಾಡ್ಕೋತೀನಿ ಸರ್. ಮತ್ತು ಈಗ ನಾನು ಸೇಬು, ದ್ರಾಕ್ಷಿ ಪ್ರತಿಯೊಂದು ಹಾಕಿ ಬೆಳೆಯಬೇಕು ಅಂದ್ಕೊಂಡಿದ್ದೀನಿ ಸರ್. ಸಮಗ್ರ ಕೃಷಿಕನಾಗಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ. ನನ್ನ ಮಗಳೊಬ್ಳು MSc ಗ್ರಾಜುಯೇಟ್ ಮಾಡಲ್ಲ ಸರ್, ಕೆ ಸುಸ್ಮಿತ್ ನಾಯ್ಕ ಅಂತ. ಇನ್ನೊಬ್ಳು ಕೆ ಲಿಖಿತ್ ನಾಯ್ಕ ಅಂತ, ಅವಳು ಇಂಜಿನಿಯರಿಂಗ್ ಮುಗಿಸ್ಕೊಂಡಲ್ಲ ಸರಿ. ನಮ್ಮ ಹೆಂಗಸರು ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗಂತೂ ಜಮೀನು ಕೆಲಸ ಅಷ್ಟಕ್ಕಷ್ಟೇ ಒಟ್ಲಿ ಹೆಲ್ಪ್ ಮಾಡ್ತಾರೆ ಸರ್ ನನಗೆ. ನಾಯಕರೇ, ಈಗ ತಾವೇನೋ ಮರಿ ಸಾಕ್ತೀನಿ ಅಂದ್ರಲ್ಲ? ಹಾಂ ಸರ್. ಏನು ಮರಿ ಸಾಕತ್ತಾವು? ಈಗ ದನ ಮೇಯ್ಸೋಕೆ ನಮ್ಮ ಮನೇಲಿ ಸಪೋರ್ಟ್ ಇರಲಿಲ್ಲ ಸರ್. ನಮ್ಮ ಹುಡುಗರು ಒಬ್ಬ NGOದಲ್ಲಿ ಕೆಲಸಕ್ಕೆ ಹೋಗ್ತಾನೆ, ಇನ್ನೊಬ್ಬ ವ್ಯವಸಾಯ ಮಾಡ್ತಾನೆ. ಅದರಿಂದ ದನ ಮೇಯ್ಸೋಕೆ ಅವರು ಇಷ್ಟಪಡಲ್ಲ. ಅದಕ್ಕೆ ಜಮೀನಿಗೆ ಗೊಬ್ಬರ ಬೇಡಬೇಕ ಸರ್ ಅಂದ್ಬಿಟ್ಟು ಒಂದು 3 ರಾಸು ಮರಿ ತಂದಿದ್ದೆ. 3ರಿಂದ 6 ಆಯಿತು. 6 ನಮ್ಮ ಜಮೀನಲ್ಲಿರೋ ಸೊಪ್ಪನ್ನ ತಗೊಂಡು ಕಟ್ಕೊಂಡು ಮೇಯಿಸ್ಕೊಂಡು ಅದಕ್ಕೆ ಏನಾಯ್ತದೆ ಅದು ಕಸ ಕಡ್ಡಿ ಉಳಿದದೆಲ್ಲನೂ ಒಂದು 50 ಅಡಿ ಉದ್ದ ಅದ ಸರ್. 50 ಅಡಿ ಉದ್ದ ಇದೆ ಟ್ರಂಚು. 7 ಅಡಿ ನಾಟ, 7 ಅಡಿ ಅಗಲ ಇದೆ ಸರ್. ನನ್ನ ಮನೆ ಹತ್ರ ನಾನು ಒಂದು 2 ಹೊಂಗ ಮರ ಹಾಕಿದ್ದೀನಿ, ಒಂದು ಗಂಧದ ಮರ ಇದೆ, ಒಂದು ತೇಗಿದೆ, ಲಕ್ಕಿ ಪತ್ರದ ಒಂದು ಗಿಡ ಹಾಕಿದ್ದೀನಿ, ಮತ್ತು ಸೀತಾಫಲ ಒಂದು ಗಿಡ ಇದೆ.
ಅದ್ರ ವೇಸ್ಟ್ ನಿಮ್ಮ ಮಾತನ್ನು ಕೇಳಿ ಒಂದೆಲ್ಲನೂ ಗಾಳ್ಗ ಆರ್ದನ್ನು ಬುಡ್ದಿಯೇ ಆ ಡ್ರೈನ ಫಿಲಪ್ ಮಾಡ್ತೀನಿ ಸರ್. ಒಂದು ಟ್ಯಾಕ್ಟ್ರ್ ಗೊಬ್ಬರ ಆಯ್ತದೆ, ಅದನ್ನು ನೀರು ಹಾಕಿ ಕೊಳೆಸಿ ಗಿಡಕ್ಕೆ ನಾನು ಮಳೆ ಬಿದ್ದಾಗ ಗಿಡಕ್ಕೆಲ್ಲ ಹಾಕಿ ಗ್ರೋತಾಗಿ ಬೆಳೆದಿದೆ. ಫಸ್ಟ್ ಕ್ಲಾಸ್ ಆಗಿದೆ ಸರ್. ಗೊಬ್ಬರಕ್ಕೋಸ್ಕರ ಮರಿ ಮಡಿಕೊಂಡಿರೋದು. ಸಾವಯವ ಅಂದ್ರ ಮೇಲೆ ನಮ್ಮ ಹತ್ರ ರಾಸು ಇರಲೇಬೇಕು ಸರ್. ನಾವೇನೇ ಆದರೂ ರಾಸು ಇಲ್ಲದ ಮೇಲೆ ಸಾವಯವಕ್ಕೆ ಹೋಗ್ಬಾರ್ದು. ಅಲ್ಲ, ಅದು ಮರಿ ಅಂದರೆ ಯಾವ್ದು? ಆಡಿನ ಮರಿ, ಕುರಿ ಮರಿ? ಆಡಿನ ಮರಿ ಸರ್. ಆಡಿನ ಮರಿ, ಆಡಿನ ಮರಿ ಸರ್. ಅದು 3 ಮರಿ ತಗೊಂಡು 6 ಮರಿ ಮಾಡಿದ್ದೀನಿ. ಅದರಲ್ಲಿ ಲಾಭ ಏನಿಲ್ಲ ಸರ್, ವ್ಯವಸಾಯದಲ್ಲಿ ಲಾಭ ಇಲ್ಲ. ಆದರೂ ಕೂಡ ನಮ್ಮ ತಂದೆ ಮಾಡ್ತಿದ್ರು ವ್ಯವಸಾಯನ, ನಮ್ಮ ತಾತ ಮಾಡ್ತಿದ್ರು. ಅದರಿಂದ ವ್ಯವಸಾಯ ಮಾಡದೇ ಇದ್ರೆ ನಮ್ಗೆ ಊಟವೇ ಇಲ್ಲ ಸರ್. ನೀವು ಏನೇ ಮಾಡಿ ಊಟ ಇಲ್ಲ. ಆಮೇಲೆ ನಾನು ಹೈನುಗಾರಿಕೆನೂ ಮಾಡಿದ್ದೆ. 25 ವರ್ಷ ಹೈನುಗಾರಿಕೆ ಮಾಡಿದೆ ಸರ್. 250 ರೂಪಾಯಿ ಬಂಡವಾಳ ಹಾಕಿರೋದು ನಾನು ಜೀರೋ ಬಂಡವಾಳಲ್ಲಿ ಸರ್. ಒಂದು ಮರಿ ತಕ್ಕಂದು ಅದರಲ್ಲಿ ಮರಿ ಮಾಡಿ 1300 ಮಾಡಿ 1300ರಿಂದ ಒಂದು ಹಸು ತಕ್ಕಂದು 25 ವರ್ಷ ಕರ್ವಿದ್ದ ಮನಲ್ಲಿ ಬರವೇ ಇಲ್ಲ. ಯಾಕಂದ್ರೆ ನನ್ನ ಹತ್ರ ಕೆಲಸಕ್ಕೆ ಹೋಯ್ತಿದ್ದಿಲ್ಲ. ನಮ್ಮ ಮನೆ ಹೆಂಗಸರು ಹಾಲು ಬಿಡೋದು, ನನ್ನ ಮಕ್ಳಿಗೆ ಕಾಸು ಕೊಡೋದು. ಅವರು ಒಬ್ಬ ಡಿಗ್ರಿ ಮಾಡ್ದ, ಒಬ್ಬ ಸೆಕೆಂಡ್ PUC ಮಾಡ್ದ. ಅವ್ನು ಸೆಕೆಂಡ್ PUC ಮಾಡ್ದವನ್ನ ವೃತ್ತಿಗೆ ವ್ಯವಸಾಯಕ್ಕೆ ಬಿಟ್ಕೊಂಡಿನಿ. ಡಿಗ್ರಿ ಮಾಡ್ದವನ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ. ಅಲ್ಲ, ಏನು ಹಸು ಸಾಕಿದೆ ಅಂತಂದರೆ ಏನು ಮಾಡಿದ್ರಿ? ಹಸು ಸಾಕೋದು ಅಂತಂದರೆ ಈಗ ಸಾಕ್ತಿಲ್ವಾ? ಈಗಿಲ್ಲ ಸರ್. ಅದೇ ಕಳೆದು ಬಿಟ್ಟ ಮೇಲೆ ನಮ್ಮ ಹೆಂಗಸರು ತೀರ್ಕೊಂಡ್ಮೇಲೆ ಆಡು ಸಾಕಿದೆ. ಆಡಿದೆ ಸರ್. ಈಗ ಆಡು ನಮಗೆ ಗೊಬ್ಬರ ಬೇಕಲ್ಲ, ಆ ಗೊಬ್ಬರ ಬೇಕಾದಕ್ಕೆ ನಮ್ಮ ಜಮೀನಿಗೆ ಗೊಬ್ಬರ ಬೇಕಲ್ಲ. ಆಮೇಲೆ ಜಮೀನು ಜಾಸ್ತಿ ಇದೆ, 2 ಎಕರೆ ಇದೆ. 2 ಎಕರೆ ಜಮೀನಿದೆ. 2 ಎಕರೆಯಲ್ಲಿ 1 ಎಕರೆದಲ್ಲಿ ನಾನು ಅರಣ್ಯ ಮಾಡಿದ್ದೀನಿ. ಇನ್ನೊಂದು ಎಕರೆದಲ್ಲಿ ನಾನು ಅದೇ ಸರ್ ಜೋಳ, ಹುರುಳಿ, ಅಲಸಂದ, ತುಗರಿ, ಹರಳು, ನನಗೆ ಬೇಕಾದ ಪದಾರ್ಥ ನಮ್ಮ ಮನೆಗೆ ಏನು ಮಾರೋಕ್ಕಾಗಲ್ಲ, ನಮ್ಮ ಮನೆಗಾಗಷ್ಟು ಬೆಳ್ಕೊಂಡಿದ್ದೀನಿ ಸರ್. ಬೇರೆ ಉಪಕಸಬಿದೆ, ನಾವು ಅದರಲ್ಲಿ ಜೀವನ ಕಳೆದು. ಖುಷಿಲಿ ನನಗೆ ಖುಷಿನೇ ಹೊರ್ತು ಇನ್ನು ಯಾವುದರಲ್ಲಿ. ಒಣಭೂಮಿ ಬೇಸಾಯ ಕಷ್ಟ ಅನ್ಸಿಲ್ವ? ಇಲ್ಲ ಸರ್, ಕಷ್ಟ. ಜೀವನದಲ್ಲೂ ನನಗೆ ಅದಂಥ ಸಂತೋಷ ಕೊಡೋದು ಯಾವುದೂ ಇಲ್ಲ. ಯಾಕೆ ಅಂದರೆ ಹೇಳಿ ಕೃಷಿನಿಯೇ ಅಲ್ರಪ್ಪ. ನೀರಿದ್ರೆ ವ್ಯವಸಾಯ. ನೀರಿಲ್ಲ ಸರ್, ನೀರಿಲ್ಲ. ನೀರಿಲ್ಲ ಯಾಕೆ ಸರ್? ಮಳೆಯಲ್ಲಿ ವರ್ಷ 360 ದಿನ, 125 ದಿನ ಬ್ಯಾಸ್ಗೆ ಕಾಲ ಕಳೀರಿ, 125 ದಿನ ಮಳೆಗಾಲ ಕಳೀರಿ, 125 ದಿನ ಗಾಳಿ ವಾತಾವರಣದಲ್ಲಿ ಬೆಳೆಯೋಂಥ ಫಸಲಿದೆ ಸರ್. ನಾವ್ಯಾಕೆ ಶ್ರಮ ಪಡ್ಬೇಕು ಹೇಳಿ? ಮತ್ತೆ ಅದರಲ್ಲಿ ನವನ ಬೆಳಿತೀವಿ, ಸಾಮ ಬೆಳಿತೀನಿ. ಜೋಳ ಜೊತೆಲಿ ಸಾಮತ್ಯನ ಇಡ್ತೀವಿ, ಸಜ್ಜೆ ಬೆಳಿತೀವಿ. ಅವೆಲ್ಲ ಡ್ರೈ ಲ್ಯಾಂಡಲ್ಲಿ ಆಗೋ ಪದಾರ್ಥ. ಅವು ನಮ್ಮ ಮನಬಳಕೆ ಆಗಷ್ಟು ಮಾಡ್ಕೋತೀವಿ ಸರ್. ರಾಗಿ ಇದೆ, ರಾಗಿನ ಹುರುಳಿಕಾಳಿದೆ. ಒಣ ಬೇಸಾಯದಲ್ಲಿ ನಾವು ಅತಿಯಾಗಿ ಮಾಡೋಕ್ಕಿಂತ ಮಿತಿಯಾಗಿ ಮಾಡಿದ್ರೆ ಒಳ್ಳೇದಲ್ವ ಸರ್? ನಮ್ಮ ಮನೆಗೆ ಆಗ ಅಷ್ಟೇ. ಹೆಂಗೆ ಮಾಡ್ತೀರಾ ಹೇಳಿ? ಮಳೆ ಆಸೆ ಆಗ್ತಿರೋದು, ಬೀಳೋ ಮಳೆದಲ್ಲಿ ಸಾಕು ಸರ್. ಬೇಕಾದ್ರೆ ಬಂದು ನೋಡಿ, ಬೇಕಾದ್ರೆ ಸುಳ್ಳು ಹೇಳಲ್ಲ. ಆಯ್ತಾಯ್ತು. ನೀರನ್ನ ಸಂರಕ್ಷಣೆ ಮಾಡಕ್ಕೆ ಏನು ಮಾಡ್ಕೊಂಡಿದ್ದೀರಿ? ನೀರು ತರಹ ಬಂಡ್ ಹಾಕ್ಸಿದ್ದೀನಿ ಸರ್. ಜಮೀನು, ನನ್ನ ಜಮೀನು ನೀರು ಹೊರಗಡೆ ಯಾರ ಜಮೀನಿಗೂ ಹೋಗಲ್ಲ. ಬೇರೆಯವ್ರ ಜಮೀನು ನೀರು ನನ್ನ ಜಮೀನಿಗೆ ಬರಲ್ಲ. ಸರಿ, ಬಂಡ್ ಹಾಕ್ಸಿದ್ದೀನಿ. ಒಂದು ಮಳೆ ಹೋದ್ರೆ ಸಾಕು, ಅದು ಎಷ್ಟೋ ದಿವಸ ಅದು ಈರಿಟ್ಕತ್ತದ, ಫಲ ಕೊಡ್ತದೆ. ಬಿತ್ತನೆ ಹಾಕೋ ದಿವ್ಸಕ್ಕೆ ಒಂದು ಅದ, ಪೈರು ಬಂದಮೇಲೆ ಒಂದು ಅದ, ಮಧ್ಯಂತರದಲ್ಲಿ ಒಂದು ಅದ, 3 ಅದ, ಮಳೆ ಅದ, ನಮಗೆ ಫಸಲು ಆದಾಗಿ. ಜೋಳಕ್ಕೇನು ಹೆಚ್ಚಿಗೆ ಮಳೆ ಬೇಕಾಗಿಲ್ಲ ಸರ್. ಕಂಬುಗೂ ಅಷ್ಟೇ, ಜೋಳಗೂ ಅಷ್ಟೇ. ತುಗುರಿ ಬಿಡಿ, ಅದು 120 ಚಿನ್ನ 180 ಚಿನ್ನ ತುಗುರಿ. ಬೀಜ ಎಲ್ಲ ಯಾವುದು ನೀವೇ? ನಮ್ಮ ಸ್ವಂತ ಸರ್, ಸ್ವಂತ. ಈಗ ನೀವು ಪೂರ್ವ ಮುಂಗಾರಿ ಮಳೆಗೆ ಏನು ಹಾಕ್ತೀರಿ? ಜೋಳ ಹಾಕ್ತೀವಿ ಸರ್. ಜೋಳ ಮಾರ್ಚಿ 30 ರೇವತಿ ಮಳೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸರಿ, ಅದರಲ್ಲಿ ಜೋಳ ಬಿತ್ತೀವಿ. ಮಾರ್ಚ್ 31 ರೇವತಿ ಮಳೆ. ಉಳುಮೆ ಯಾವ ಮಾಡ್ಕೊಂತೀರಿ? ಉಳುಮೆ ಜನವರಿ ಫೆಬ್ರವರಿ ಸಿದ್ಧ ಮಾಡ್ಕೊತೀವಿ ಬ್ಯಾಸ್ಕಲ್ಲಿ. ಹೌದಾ? ಗೊಬ್ಬರ ಹೊಡೆದು ಕುಂಟ ಹೊಡೆದು. ಈಗೇನು ಏರಿಲ್ಲ ಜಮೀನು, ಅದುವೇ ಇರೋದಿಲ್ವಲ್ಲ, ಹೆಂಗೆ ಉಳ್ತೀರಿ? ಕುಂಟ ಹೊಡಿತೀವಲ್ಲ ಸರ್, ಹೊಡಿತೀವಿ. ಹೌದಾ? ಕುಂಟ ಹೊಡಿಬೋದು. ಅದುವಿಲ್ಲ ಅಂದವ್ರಿಗೆ ಅದುವಿಲ್ಲ ಸರ್. ಹದವಾಗಿ ಮಾಡ್ಕೋಬೇಕು ಅಂದವ್ರಿಗೆ ಎಲ್ಲ ಯಾವಾಗಲೂ ಅದ ಇದ್ದೀ ಅದ. ಇಲ್ಲಿಗೆ ಬರಬೇಕು ಅನ್ನೋ ಕಾಯಿಸಿದ್ರೆ ಯಾವಾಗಲೂ ಏನಿದ್ರು ಬರ್ಬೋದು. ಬರಲ್ಲ ಅಂದರೆ ಬೇಜವಾಬ್ದಾರಿ ಬರೋಕ್ಕಾಗಲ್ಲ ಹೇಳಿ. ಸರಿ, ಎಷ್ಟು ಸರಿ ಉಳುಮೆ ಮಾಡಿರ್ತೀರ ಮೊದಲನೇ ಮಳೆ ಆಗೋಕ್ಕಿಂತ ಮುಂಚೆ? ಮೊದಲನೇ ಸಾರಿ ಮಳೆ ಬರೋಕ್ಕೂ ಮೇಲೆ ಸರ್ ಒಂದು 4 ದಪ. ಯಾಕಂದರೆ ಅಲ್ಲಿಗೆ ಕ್ರಿಮಿ ಕೀಟಗಳೆಲ್ಲವೇ ರೋಗ ರುಜಿನ ಇರೋದೆಲ್ಲ ಕುಂಟ ಹೊಡೆದು ಸುತ್ತೋಯ್ತದೆ ಸರ್. ಗರ್ಕ ಇದ್ರೆ ಗರ್ಕ ಬೇರೆ ಸುತ್ತೋಯ್ತದೆ. ಇದಕ್ಕೇನು ರೌಂಡ್ ಅಪ್ ಹೊಡಿಬೇಕಾಗಿಲ್ಲ, ಕ್ರಿಮಿನಾಶಕ ಹೊಡಿಬೇಕಾಗಿಲ್ಲ. ನಾನಂತೂ ವಿಷಮುಕ್ತವಾಗಿ ಸಾವಯವದಲ್ಲಿ ಬೆಳೆದಿರೋದು, ಸಾವಯವದಲ್ಲಿ ಊಟ ಮಾಡ್ತಾ ಇರೋದು. ಆಯಿತು. ಈಗ ಮೊದಲನೇ ಮಳೆ ಬಿದ್ದ ತಕ್ಷಣ ಬಿತ್ತುಬಿಡ್ತೀರಾ ಅಥವಾ? ಮಳೆ ಬಿದ್ದಾಗ ಮಳೆ ಸರ್, ನಾನು ಇಷ್ಟು ಸೆಂಟಿಮೀಟ್ರ್ ಮಳೆ ಅಂತ ನಮಗೆ ಗೊತ್ತಾಯ್ತದೆ ಸರ್. ನಮಗೆ ನೋಡೇ ಆರಂಭ ಬಂದ ನೀರಕ ಮೂಲ ನೀರು ನಿಂತ್ಕೊಂಡ್ರೆ ಏರ್ ಕಟ್ಕೊಂಡು ಸಾಲ ಹೊಡಿತೀವಿ. ನೀರಕ ಮೂಲಲ್ಲಿ ನೀರು ನಿಂತ್ಕೋಬೇಕು. ಆವಾಗ ನಮ್ಗೆ ಏನು ಇನ್ನೊಂದ್ಸರಿ ಹೇಳಿ? ನೀರಕ ಮೂಲಲ್ಲಿ ನೀರು ನಿಂತ್ಕೊಬಿಡ್ಬೇಕು. ಹಳ್ಳ ಬರೀಲಿ ಒಂದಷ್ಟು ನೀರು ನಿಂತ್ಕೊಳ್ಳಿ, ಮೆಕ್ಕಲು ನೀರೆಲ್ಲ ಸೇರಿ ಒಂದು ಮೂಲಲ್ಲಿ ನಿಂತ್ಕೊತ. ಆವಾಗ ಜಮೀನು ನೀರು ಕುಡ್ತದೆ. ಆವಾಗ ನಾವು ಏರ್ ಕಟ್ಕೊಂಡು ಜೋಳ ಬಿತ್ತಿ. ಆಗ ಸರ್ 15 ದಿನ ಮಳೆ ಹೋದ್ರೂ ನಾವು ಬಿತ್ತಿದಂಥ ಬೆಳೆ ಪೈರು ಬಂದ್ಬಿಡ್ತದೆ. ಪೈರು ಬಂತು ಬಚಾವ್.
ಭೂಮಿ ಮೇಲೆ ಬಂದ್ಬಿಟ್ಟು ಒಂದು ಅದ ಮಳೆ ಹೊಡೆದ್ಬಿಟ್ಟು ಆಮೇಲೆ ಒಂದು 20 ದಿನ ಬಿಟ್ಟು ಒಂದು ಮಳೆ ಹೊಡೆದ್ರೆ ಅಡ್ಡಬಾಳು ಹೊಡಿತೀವಿ ಏರ್ ಕಟ್ಟಿ, ಅದೊಂದಾಯ್ತು. ಇನ್ನೊಂದು ಎತ್ತರ ಒಂದು ಬೆದ ಕಿತ್ತಾದ್ಮೇಲೆ ಕುಂಟೆ ಹೊಡೆದ್ಬಿಡ್ತೀವಿ, ಅಲ್ಲಿ ಮುಗೀತು. ಅಲ್ಲಿ 120 ದಿನಕ್ಕೆ ಜೋಳ ಬಂದಾಯ್ತು. ಇನ್ನು ಆಗಸ್ಟ್ ತಿಂಗ ಶುರುವಾಯಿತು, ಸೆಪ್ಟೆಂಬರ್ ಶುರುವಾಯಿತು ಅಂದ್ರೆ ಉರುಳಿ ಹಾಕ್ತೀವಿ ಸರ್. ಉರುಳಿ, ಅಲಸಂದ, ಹಸಿರು ಇವೆಲ್ಲ ಬಿತ್ತೀವಿ. ಇನ್ನು ಮಾಮೂಲಿ ಜನವರಿ ಫೆಬ್ರವರಿ ಕಟಾವಾದದಕ್ಕೆ ತಿರ್ಗಿ ಕುಂಟೆ ಹೊಡಿತೀವಿ ದನ ಕರು ಮೇದಾಗ. ಇವಾಗೇನು ಸಹ ಇವಾಗ ಎಲ್ಲ ಈಗ ಟ್ಯಾಕ್ಟ್ರ್ ಬಂದ್ಬಿಟ್ಟು, ಟಿಲ್ಲರ್ ಬಂದ್ಬಿಡ್ತು. ಇವಾಗ ಯಾರು ಏನೂ ಇಲ್ಲ, ಗಂಟೆಲೆಕ್ಕೆಲ್ಲ ಆರಾಮ ಮಾಡ್ತಾರೆ ಸರ್. ತೊಡೆ ಇಲ್ಲ ಅವ್ರಿಗೆ ಉಳಕ್ಕೆ, ಕಟ್ಟಿ ಉಳಕ್ಕೆ ಜನಗಳಿಗೆ ತೊಡೆ ಇಲ್ಲ. ಈಗ ನಾವು ಸಂದ್ಗಂಡು ನಿಜವಾಗಿ ಹೇಳ್ತೀನಿ, ಈಗ ನನಗೆ 62 ವರ್ಷ, 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಸೈಕಲ್ ಹೊಡಿತೀನಿ. ಈ ಮೆಟ್ಲು ನನಗೆ ಲೆಕ್ಕವೇ ಇಲ್ಲ, ಹತ್ತದು ಇಳಿಯೋದು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ನವೆಂಬರ್ 10ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚನಹಳ್ಳಿಯ ವೈಎಸ್ ರಾಮಸ್ವಾಮಿ ಹಾಗೂ ವೈಆರ್ ಅರವಿಂದ್ ಅವರ ಅರ್ಚನಾ ಫಾರಂನಲ್ಲಿ. ನಾನು ರಾಮಸ್ವಾಮಿ. ನಾನು ಅರವಿಂದ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಬನ್ನಿ. ಆಕಾಶದೇ ಹಾರಾಡುವ ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ, ಆಸೆ ಇಂದು ನನಗಾಗಿದೆ. ಈ ಬಾರಿಯ ಅತಿಥಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿಯ ಕೃಷಿಕ ದಂಪತಿ ಅರವಿಂದ್ ಮುನಿಸ್ವಾಮಿ ಗೌಡ ಹಾಗೂ ಕೃತಿ ತಿಮ್ಮೇಗೌಡ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿರಿಹಿರಿಗಿ ಚೆಂದಾದ ಮುಗುಳು ನಗೆ. ದಾಳಿಂಬೆ ಬೇಸಾಯದ ಬಗ್ಗೆ ಸಮಗ್ರ ಮಾಹಿತಿ, ಅರ್ಚನಾ ಕೃಷಿ ಪುಸ್ತಕ ಬಿಡುಗಡೆ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಎರೆಗೊಬ್ಬರ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ. ಬನ್ನಿ, ಭಾಗವಹಿಸಿ. ಇದೇ ನವೆಂಬರ್ 10 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯ ವೈಎಸ್ ರಾಮಸ್ವಾಮಿ ಹಾಗೂ ವೈಆರ್ ಅರವಿಂದ್ ಅವರ ಅರ್ಚನಾ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೇಳಿ ಸರ್, ನಿಮ್ಮ ವ್ಯವಸಾಯ ಹೇಗೆ? ನೀವು ಒಣಭೂಮಿ ವ್ಯವಸಾಯ ಮಾಡ್ತಿದ್ದೀರಾ ಅಥವಾ ಇಲ್ವಾ? ನೀವು ನಾನು ಎರಡನ್ನೂ ಅಂದರೆ ಒಂದು ಜಮೀನಲ್ಲಿ ಒಣ ಬೇಸಾಯ ಮಾಡ್ತಿದ್ದೀನಿ, ಒಂದು ಜಮೀನಲ್ಲಿ ನೀರಾವರಿ ಮಾಡ್ತಿದ್ದೀನಿ. ಒಣ ಬೇಸಾಯದ ಅನುಭವ ಹೇಳಿ, ನೀವು ಹೇಗೆ ಮಾಡ್ತೀರಿ? ನಾವು ಸೇಮ್ ಸರ್, ಸೇಮ್ ಅಂತಂದರೆ ಜನವರಿ ಫೆಬ್ರವರಿನಲ್ಲೆಲ್ಲವೇ ನಾವು ಉಳುಮೆ ಮಾಡ್ಕೊಂಡು ತುಂಬ ಮಾರ್ಚ್ 31 ರೇವತಿ ಉಡ್ತದೆ. ರೇವತಿ ಉಡ್ಸಾಗ ಒಂದು 2 ಮಳೆ ನಾವು ನೋಡ್ತೀವಿ. 2 ಮಳೆ ನೋಡ್ಬಿಟ್ಟು, ಯಾಕಂದ್ರೆ ಸಮತಟ್ಟಾದ ಭೂಮಿ ನಮ್ಮದು, 2 ಮಳೆ ಆದಮೇಲೆ ಜೋಳ ಬಿಡ್ತೀವಿ ಸರ್. ಒಣ ಬೇಸಾಯಿಗೆ, ನೀರಾವರಿ ಬೇಸಾಯಿಗೆ ಬಾಳೆ ತೆಂಗು ಇರ್ತಲ್ಲ ಸರ್, ಅದಕ್ಕೆ ಬಿದ್ದಂಥ ಗರಿಗಳೆಲ್ಲ ಕಟ್ ಮಾಡಿ ತೆಂಗಿನ ಮರದ ಕೆಳಗಡಕ್ಕೆ ಹಾಕ್ತೀವಿ ಸರ್. ಒಣ ಬೇಸಾಯದ ಹೇಳ್ತಾ ಫಸ್ಟ್ ಏನು ಬಿತ್ತೀರಿ? ಫಸ್ಟ್ ಜೋಳ ಬಿತ್ತೀವಿ ಸರ್. ಜೋಳ ಮತ್ತು ಕಂಬು ಅದರೊಳಗಡಕ್ಕೆ ಮಿಕ್ಸ್ ಮಾಡಿ ನಾವನ್ನ ಇಷ್ಟು ಬಿತ್ಕೋತೀವಿ ಸರ್. ಯಾಕಂದರೆ ನಮಗೆ ಮರಿ ಸಾಕ್ತಾ ಇದ್ದೀವಿ, ನಮಗೆ ಕಡ್ಡಿ ಬೇಕು, ಮತ್ತು ನಾವಣ ಬಿತ್ತಿದ್ರೆ ನಮಗೆ ಊಟಕ್ಕೆ ಬೇಕಾಗುತ್ತೆ, ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಸರ್ ನಾವನೇನಲ್ಲಿ. ನೀವು ಮೇಕೆನೇ ಸಾಕ್ತಾ ಇರೋದು? ಮರಿ ಅಂದರೆ ಎರಡೂ ಇದೆ ಸರ್ ನನ್ನ ಹತ್ರ. ಕುರಿನೂ ಇದೆ? ಕುರಿನೂ ಇದೆ, ಮೇಕೆನೂ ಇದೆ ಸರ್. ಕುರಿ ಎಷ್ಟಿದೆ, ಮೇಕೆ ಎಷ್ಟಿದೆ? ಕುರಿ 3 ಇದೆ ಸರ್, ಮೇಕೆ 2 ಇದೆ ಸರ್. ಈಗ ಒಂದು ಓತ್ ಮರಿ, ಇನ್ನೊಂದು ಸಣ್ಣದೊಂದು ಓತ್ ಮರಿ 2 ಇದೆ ಸರ್. ಆಯಿತು, ಹೇಳಿ. ಅದಕ್ಕೆ ಊಟಕ್ಕೆ ನಾವು ಅದನ್ನು ಬಿತ್ಕೊಳ್ಳೋದು ಸರ್. ಅದನ್ನು ಕಟಾವು ಮಾಡಿದ್ಮೇಲೆ ಏನು ಬಿತ್ತೀರಿ ನೆಕ್ಸ್ಟ್? ಕಟಾವು ಮಾಡಾದ್ಮೇಲೆ ಉರುಳಿ ಬಿತ್ಕೋತೀವಿ ಸರ್. ಉರುಳಿ, ಹಸರು, ಅಲಸಂದ ಇಷ್ಟು ಬಿತ್ಕೋತೀವಿ ಸರ್. ಉದ್ದು ನಮ್ಮ ಕಡೆ ಬರಲ್ಲ ಸರ್, ಯಾಕಂತಂದ್ರೆ ಅದು ಗದ್ದಲ್ ಬಿತ್ತಂತ ಅದು ಪದಾರ್ಥ ಉದ್ದು, ಅಷ್ಟನ್ನು ಬಿತ್ಕೋತೀವಿ. ಮನೆ ಬಳಕಾಗ ಅಷ್ಟ ನಾವು ಬಿತ್ಕೋತೀವಿ ಸರ್. ಮನೆ ಬಳಕಾಗಿ ಮಾರಾಟನೂ ಮಾಡ್ಕೋತೀವಿ ಸರ್ ನಾವು. ಈಗ ಅದೇ ನಾವು ಡ್ರೈ ಲ್ಯಾಂಡ್ಗೆ ಒಂದು ಬೋರ್ ಮಾಡಿ, ಆ ಬೋರ್ ಫೇಲ್ಯೂರ್ ಅದಕ್ಕೆ ನಾನು ಅಲ್ಲಿಗೆ 45 ತೆಂಗಿನ ಸಸಿ ಹಾಕಿದ್ದೀನಿ ಸರ್. ಈಗ ನಾನೇ ಸ್ವತಃ ಒಟ್ಲು ಮಾಡಿಕೊಂಡು ನಮ್ಮೂರ ಪಕ್ಕದಲ್ಲಿ ಕುರೆಟೆ ಅಂತಿದೆ, ಅಲ್ಲಿ ಕಾಯಿಗಳು ತೊಗೊಂಬಂದು, ಮತ್ತು ನಮ್ಮ ಜಮೀನಲ್ಲಿ ಒಂದಷ್ಟು ಕಾಯಿ ಸಿಗ್ತದೆ ಸರ್. ಒಂದು ಎಬೋ 30 ವರ್ಷ ಮೇಲೆ 50 ವರ್ಷ ಒಳಪಟ್ಟಿದೆ ಮರ. ಅದು ಆ ಮರದಲ್ಲಿ ನಾವು ಒಟ್ಲು ಇಕ್ಕೊಂಡು ಟೋಟಲಿ ನನ್ನ ಜಮೀನು ಎಲ್ಲೆಲ್ಲಿದೆ ನನ್ನ ಭಾಗ ಅಲ್ಲಿಗೆಲ್ಲಕ್ಕೂ ಈಗ 82 ಸಸಿ ಹಾಕೊಂಡಿದ್ದೀನಿ ಸರ್. ನಾನು ನೀರಾವರಿ ಪ್ಲಸ್ ಮಳೆ ಹೆಸರೇ ಎರಡಕ್ಕೂ ಸೇರಿಸಿ 82 ಗಿಡ ಹಾಕ್ಕೊಂಡಿದ್ದೀನಿ. ಹೋದ ಅಕ್ಟೋಬರ್ 14ನೇ ತಾರೀಕು ನಾನು ಗಿಡ ಹಾಕ್ತದೆ ಸರ್. ನಾನು ತೆಂಗಿನ ಗಿಡ ಹಾಕಿ ತುಂಬ ಚೆನ್ನಾಗಿವೆ ಸರ್. ಆಮೇಲೆ ಅದಕ್ಕೆ ಗೊಬ್ಬರ ನಾನು ಈಗ ಬೀಳ್ತದಲ್ಲ ಸರ್, ನಾವು ನಮ್ಮ ಆಡು ಮರಿ ಮತ್ತು ಕುರಿ ಮರಿ ತರ್ತೀವಲ್ಲ, ಅದು ಒಂದು ಮರಿ ಸಾಕೊಂಡ್ರೆ ಮನೆ ಮುಂದ್ಗಡೆ ನಮಗೆ ಒಂದು 6 ತಿಂಗಳಿಗೇ ನಮಗೆ 2 ಗಾಡಿ ಗೊಬ್ಬರ ಆಗುತ್ತೆ ಸರ್, ಎತ್ತಿನ ಗಾಡಿನಲ್ಲಿ. ಅದನ್ನು ನಾವು ಹುಡ್ಕೋತೀವಿ. ದಿನ ತಗೊಂಡು ಹಾಕತ್ತೀನಿ, ಇಲ್ಲ ಸ್ಟಾಕ್ ಮಾಡ್ಕೊಂಡು ಒಂದು ದಿವಸ ತಗೊಂಡೋಗಿ ಎತ್ತಿನ ಗಾಡೀಲಿ ಹಾಕ್ಸ್ಕೊತೀನಿ ನಾನು. ಅದು ಕೂಲಿ ಜಾಸ್ತಿ ಸರ್, ಅದನ್ನು ನಾವು ಕೂಲಿ ಕೊಡೋಕ್ಕಾಗಲ್ಲ ತಕ್ಷಣಕ್ಕೆ. ಹಾಗಾಗಿ ಬಿದ್ದಂಥ ಗೊಬ್ಬರನ್ನೆಲ್ಲ ನಾವು ತಗೊಂಡೋಗಿ
ಜಮೀನಿಗೆ ಹಾಕತ್ತೇನೆ. ಕೃಷಿ ಹೊಂಡ ಏನಾದ್ರು ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ಮಾಡಿಲ್ಲ ಸರ್, ಈಗ ಮಾಡ್ಬೇಕು. ಓಕೆ. ಈಗ ಒಣಭೂಮಿ ಬೇಸಾಯದ ಬಹಳ ದೊಡ್ಡ ತೊಂದರೆ ಅಂದರೆ ಮಣ್ಣಿನ ತೇವಾಂಶ. ಹೌದು, ಮಣ್ಣಿನ ತೇವಾಂಶ ಅಲ್ವೇ? ಹೌದು ಸರ್. ಈಗ ಸುಮಾರು ದಿವಸ ಮಳೆ ಹೋಯ್ತಪ್ಪ, ಅವಾಗ ಹೆಂಗೆ ಬೆಳೆ ಉಳಿಸ್ಕತ್ತೀರಿ? ಅಲ್ಲಿ ನಾವು ಸ್ವಲ್ಪ ಇಡಲೇಬೇಕಾಗುತ್ತೆ ಸರ್, ಅಲ್ಲಿ ತೊಂದರೆ ಆಗುತ್ತೆ. ಅಲ್ಲಿ ಒಣ ಬೇಸಾಯಕ್ಕೆ ನಮ್ಗೆ ತೊಂದರೆ ಆಗುತ್ತೆ. ಅಂದರೆ ಇನ್ನೊಂದು, ನಾವು ಆರಂಭ ಮಾಡ್ತೀವಲ್ಲ ಸರ್, ಆರಂಭ ಮಾಡಿದಾಗ ನೀರು ಕುಡ್ದಿರ್ತಲ್ಲ, ಭೂಮಿ ಫಲವತ್ತತೆಯಿಂದ ಇರ್ತಲ್ಲ ಸರ್. ನಾವು ಯಾವುದೇ ವಸ್ತುಗಳನ್ನ ನಮ್ಮ ಈ ಸಾವಯವದಲ್ಲಿ ಎಲ್ಲನೂ ಮಾಡೋದ್ರಿಂದ ಬೇರೆ ಮೆಡಿಸಿನ್ ಏನು ಹೊಡೆಯಲ್ಲ ಸರ್, ನಾವು ಇಂಗ್ಲೀಷ್ ಮೆಡಿಸಿನ್ಸ್. ಆ ಕಾರಣಕ್ಕಾಗಿ ಅದು ಫಲವತ್ತತೆ ನೀರು ಇಟ್ಕೊಂಡಿರುತ್ತೆ ಸರ್. ನಾವು ಜಮೀನಲ್ಲಿ ವ್ಯವಸಾಯ ಮಾಡಿರ್ತೀವಲ್ಲ, ನೀರು ಇಟ್ಕೊಂಡಿರುತ್ತೆ ಸರ್, ಅದಕ್ಕಾಗಿ ಸಪ್ಲೈ ಮಾಡ್ಕೊತ ಸರ್ ಆ ಟೈಮಿಗೆ ಮಳೆ ಹೊಂಟಾದಾಗ. ಹೇಳಿ ನಾಯಕರೇ, ನಿಮ್ಮ ಅನುಭವ ಹೇಳಿ. ಸರ್, ಈಗ ನೀವು ಹೇಳಿದಾಗ ಒಣ ಬೇಸಾಯದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದೆ ಸರ್. ಮಳೆ ಕ್ಷೇತ್ರದಲ್ಲಿ ನನ್ನ ಜಮೀನಲ್ಲಿ 25 ಹುಣಸ ಮರ ಇದೆ. 10 ವರ್ಷಕ್ಕೆ ಫಲ ಬಿಡುತ್ತೆ. ಈಗ 7 ವರ್ಷ ಆಗಿದೆ. ಅದು ಒಂದು ಹುಣಸ ಮರದಲ್ಲಿ ಸರ್ 2 ಕ್ವಿಂಟಲ್ ಹಣ್ಣು ಅಂದ್ರೂ 10,000 ರೂಪಾಯಿ ಆಯ್ತು. ಅದು ಬಿಚ್ಚಿ ಮಾಡಿದ್ರೆ 1 kg ಹಣ್ಣು 150 ರೂಪಾಯಿ ಆಯ್ತು. ನಾನು ಹುಣಸೆಹಣ್ಣು ವ್ಯಾಪಾರನೂ ಮಾಡ್ತಿದ್ದೀನಿ. ನಾನು ಹುಣಸೆಹಣ್ಣು ವ್ಯಾಪಾರ ಮಾಡಿದ್ದೀನಿ. ಅದರಲ್ಲಿ ನಾನು ಭಾಳ ಇಂಪ್ರೂವ್ ಆದ್ರಿಂದ ನನ್ನ ಜಮೀನಲ್ಲೇ ನಾನು ಯಾಕೆ ಬೆಳೆಸಬಾರ್ದು, ನನ್ನ ಮಕ್ಕಳಿಗೆ ಯಾಕೆ ಅದು ಉಳಿಸಬಾರ್ದು ಅಂದ್ಬಿಟ್ಟು ಇವಾಗ ರೌಂಡಲ್ಲಿ 25 ಮರ ಎಳ್ಸಿದ್ದೀನಿ. ಯಾಕೆಂದರೆ ಎಫ್ ಡಿ ಮಾಡ್ದಾಗಿರ್ಬೇಕು. ಅದು ಒಂದು ಸೊಸಿ 5,000ದಿಂದ ಹಿಡಿದು 10,000 ರೂಪಾಯಿ ಗಂಟು ದುಡ್ಡು ಸಿಗ್ತದೆ. ಅದು ಇನ್ನು ಒಂದು 5 ವರ್ಷ ಕಳೆದ್ರೆ. ಯಾಕೆಂದರೆ 1 ಕ್ವಿಂಟಲು ಅದು ದಾಣೆ ಹೇಳಿ ಇವತ್ತು ನಾವು ಮಾರ್ತಿದ್ದಾಗ 12 ರೂಪಾಯಿ kg, ಇವತ್ತದ 150 ರೂಪಾಯಿ ಇದೆ ಸರ್. ಅದಕ್ಕೆಂದ್ರೆ ಮಾಡೋರಿಲ್ಲ. ಇವಾಗ ಏನು ಹೇಳಿದ್ರೆ, ನಿಮ್ಮ ಮಾಹಿತಿ ಪ್ರಕಾರ ರೆಕ್ಕೆನ ಮೇಲೆ ಹೋಗೋ ಬಿಟ್ಟಿಲ್ಲ, ಕಟ್ ಮಾಡಿದ್ದೀನಿ. ದೊಡ್ಡ ಕೊಕ್ಕಲ್ಲಿ ನಿಂತ್ಕೊಂಡು ಕೆಡಿಕೋಬೇಕು, ಹತ್ಬಾರ್ದು. ಈ ರೀತಿ ಮಾಹಿತಿ ತಗೊಂಡು 25 ಹುಣಸ ಮರನೂ ಅಭಿವೃದ್ಧಿ ಮಾಡಿದ್ದೀನಿ ಸರ್ ನಾನು. ನಾನು ಹೇಳೋದು, ಈಗ ನೀರಿಗೆ ಸಮಸ್ಯೆ, ನೀರಿಗೆ ಸಮಸ್ಯೆ ಏನಿಲ್ಲ ಸರ್. ಆಕಾಶ ಭೂಮಿ ಯಾವತ್ತೂ ಮೋಸ ಮಾಡಲ್ಲ ಸರ್. ಹಂಗಂತೀರ? ಹೌದು ಸರ್. ಈಗ ನೀವು ಸಾವಯವ ಕೃಷಿ ಮಾಡ್ತಿರಲ್ಲ? ಹೌದು ಸರ್. ರಾಸಾಯನಿಕ ಹಾಕಲ್ಲ ಅಂತಿರಲ್ಲ, ಅದರಿಂದ ಏನಾದರೂ ಮಣ್ಣಲ್ಲಿ ತೇವಾಂಶ ತುಂಬಾ ದಿವಸ ಇರುತ್ತೆ ಸರ್? ನೋಡಿ ಸರ್, ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಇದು ಜಾಸ್ತಿ ಡ್ರೈ ಆಗ್ಬಿಡ್ತದೆ. ಸಾವಯವದಲ್ಲಿಗೂ ರಾಸಾಯನಿಕವೂ ವ್ಯತ್ಯಾಸ ಇದೆ. ಇದು 3 ದಿನ ಬಾಳ್ಮೆ ಬರ್ತದೆ, ಇದು 10 ದಿನ ತಡೀತದೆ ಬರೋಣ. ಸಾವಯವದು ಇದು 3 ದಿನಕ್ಕೆ. ಯಾಕೆಂದರೆ ಇದು ಗ್ರೋತ್ ಆಗಿ ಬೆಳೀತದ, ಹಸಿರಾಗಿರ್ತದ, ಫಲವತ್ತವಾಗೂ ಕೊಡುತ್ತೆ, ಇಲ್ಲ ಅಂತ ಹೇಳಲ್ಲ. ರಾಸಾಯನಿಕ ಗೊಬ್ಬರ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಅನ್ನೋರು ಬೇಕಾದಷ್ಟು ಜನ ಇದ್ದಾರೆ. ಅದು ಹಾಕಿ ಫಸಲ ತಗೊಳ್ಳೋರು ಇದ್ದಾರೆ. ನಾವು ಯಾಕಂದರೆ ನಾವು ಕಿರುಭೂಮಿ ಸರ್, ನಮ್ಮ ಭೂಮಿಗೆ ನಾವು ಯಾಕೆ ಸರ್ ಈಗ ಹೆಚ್ಚಾಗಿದ್ದರೆ ತಗೊಂಡೋಗಿ ಹೆಚ್ಚುವ ಬೆಳಿಬೋದು, ಮಾರ್ಬೋದು. ನಮ್ಮ ಕಿರುಭೂಮಿಲಿ ಕಿರುಫಸಲು ಮಾಡೋದಾಗ ನಾವು ಶ್ರಮ ಪಟ್ಟದ್ರಲ್ಲಿ ನಾವು ಎಷ್ಟು ಮಾಡ್ತೀವೋ ಅಷ್ಟದ್ರಲ್ಲಿ ನಾವು ಉಳಿತಾಯ ಮಾಡಬೇಕು ಸರ್. ತೃಪ್ತಿಯಾಗಿದ್ದೀನಿ ಸರ್, ನಮ್ಮ ವ್ಯವಸಾಯದಲ್ಲಿ ಭಾಳ ತೃಪ್ತಿಯಾಗಿದ್ದೀನಿ. ನನ್ನ ಮಗನಿಗೂ ಅದೇ ಹೇಳ್ತಾ ಇರೋದು, ನೋಡಪ್ಪ ನಾನು ಬಿಟ್ಟೋದ್ರು ನೀನು ಮಾಡಲೇಬೇಕು ಅಂತ ಹೇಳ್ತಾ ಇರ್ತೀನಿ. ಹಿರಿ ಮಗ ಏನೋ ಅವನು ಇನ್ವಾಲ್ವ್ ಆಗಿದ್ದಾನೆ ಸರ್. ಈಗ ನೀವೇನು ಕಾರ್ಡ್ ಮಾಡಿದೆ ಅಂದ್ರಲ್ಲ, ಒಂದೇ ಹೌದು. ಅದನ್ನ ಯಾಕೆ ಮಾಡಿದ್ರಿ? ಕಾಡು ಪರಿಸರಕ್ಕೆ ಸರ್. ಯಾಕೆ ಆಕ್ಸಿಜನ್ ಬೇಕು ನನಗೆ. ಇವತ್ತು ನಾನು ಒಂದು ಇಂಜೆಕ್ಷನ್ ತಗೊಂಡನಲ್ಲ, ಒಂದು ಮಾತ್ರೆ ತಗೊಂಡು ನನಗೆ ಏನೇ ಮನಸ್ಸು ಆಕ್ರೋಶ ಆದರೂ ಸರಿ, ಶಾಂತಿಯಾಗಿದ್ರು ಸರಿ, ಅಲ್ಲಿ ಹೋದಾಗ ನೆಮ್ಮದಿ ಇರ್ತದೆ ಸರ್. ಸಾಯಂಕಾಲ ಬೆಳಗ್ಗೆ ಮಧ್ಯಾಹ್ನ 3 ಸಾರಿ ಹೋಗ್ತೀನಿ. ಅದ್ರ ವಾತಾವರಣ ನೋಡ್ತೀನಿ. ಬೆಳಗ್ಗೆನಾಗ ಹೋದರೆ ಒಂಥರ, ಮಧ್ಯಾಹ್ನ ಹೋದರೆ ಒಂಥರ, ಸಾಯಂಕಾಲ ಹೋದ್ರಂತೂ 7 ಗಂಟೆಯಲ್ಲಿ ಇನ್ನೂ ಉಲ್ಲಾಸ. ಯಾಕೆಂದರೆ ಅದರಲ್ಲಿ ಪ್ರಾಣಿಗಳು ನೋಡ್ಬೋದು. ಗೌಲ್ದಕ್ಕಿ ಇದೆ, ನೌಲಿದೆ, ಮೊಲ ಇದೆ, ಈ ವಿಚಾರ ಪಕ್ಷಿಗಳೆಲ್ಲ ನೋಡೋ ಆನಂದ ಪಟ್ಕೊಂಡು ಸಹ. ಅದ್ರ ಮುಂದೆ ಇನ್ನು ಊಟಕ್ಕಿಂತೂ ಅದೇ ತೃಪ್ತಿ ನನಗೆ ಸರ್. ಕಾಳು ಬೆಳೆಸ್ಬೇಕಾಗಿರೋದು ಇಷ್ಟೇ ಸರ್. ನನ್ನ ಮನ ಮುಂದೆ ಮರ ಇರೋದು ಎಲ್ಲ ಥರ ಕೂತ್ಕೊಂತ ಮರ ಥರ ಇರ್ತಾರೆ. ಗೂಗನೇ ಸಾಕತ್ತಾರ ಸರ್ ಜನ, ಗೂಗನೇ ಸಾಕತ್ತ. ಗೂಗ ಸಾಕೋದು ಉದ್ದೇಶ ಏನಂದ್ರೆ, ತೆಂಗಿನ ಮರ ಇರೋರು ಗೂಗ ಸಾಕೋದು ಅಂದ್ರೆ ಕಾರ್ಕ್ನ ಹೊಡೆದಾಗ್ತದೆ. ಅದು ಕಳ್ಳನ್ನು ಹಿಡಿಬೋದು, ಕಾರ್ಕ್ನ ಹಿಡಿಯೋಕ್ಕಾಗಲ್ಲ. ಅದೇನು ಮಾಡ್ತಾ ಅದು ಅದನ್ನು ತಿಂದಾಕ್ಬಿಡ್ತದೆ, ಎಳ್ಳೀರು ಕುಡಿಯೋದನ್ನ, ಕಾರ್ಕ ಎಳ್ಳೀರ ನತ್ ಮೇಲೆ. ಅದಕ್ಕೋಸ್ಕರ ಗೂಗ ಸಾಕಿರೋರ್ನು ನೋಡಿದ್ದೀನಿ ನಾನು. ಗೂಗ ಕೂತ್ಕೊಂಡ್ರೆ ಮನ ಮೇಲೆ ಶಾಸ್ತ್ರ ಕೇಳಾಯ್ತಾರ, ಅದು ಒಳ್ಳೇದಿ. ಅದು ನಮ್ಮ ಮನ ಮುಂದೆ ಬೇಕಾದಷ್ಟು ಜನ ಅಂತಾರೆ, ಹೋಗ ಇದು ಜಾತಿಗೆ ಮಡಿಕೊಂಡಿದ್ದೆ ಮರ ಅಂತಾರೆ ಸರ್. ಇದು ಜಾತಿಗೆ ಮರ ಮಡಿಕೊಂಡಿದ್ದೆ ಅಂತ 2 ಅಂಗ ಮರ ನಾನು ಹೇಳ್ತೀನಿ ಸರ್. ಅದ್ರ ಉಲ್ಲಾಸವೇ ಉಲ್ಲಾಸ, ಅದ್ರ ಸಂತೋಷವೇ ಸರ್. ಅದ್ರ ಎಲ್ಲ ಗರಿ. ನಿಮಗೆ ಈ ಕಾಡಿಂದ ಆದಾಯ ಏನು ಗೊತ್ತಾಯಿಲ್ಲ? ಇಲ್ಲ ಸರ್, ಆದಾಯ ಬರ್ತದೆ ಸರ್. ಆದಾಯ ಈಗ ಬರಲ್ಲ. ಈಗ ತಗೊಳ್ಳಿ 10 ವರ್ಷಕ್ಕೊಂದು ಫಸಲು, 10 ವರ್ಷದ್ದು ಈಗ ಎಬ್ಬೆವು ಕಟ್ ಮಾಡಿದ್ರೆ 1 ಲಕ್ಷ ರೂಪಾಯಿ ಆಯ್ತದೆ. 20 ಮರ 5-5 ಸಾವಿರ ಕೊಡಿ, 20 ಸಾವಿರ ಆಯಿತು. 1 ಲಕ್ಷ ಆಯ್ತಲ್ಲಿ. 25 ತೆಂಗಿನ ಮರ 25 ವರ್ಷಕ್ಕೆ ಒಂದೊಂದು ಮರ 10 ಸಾವಿರ ಇಟ್ಕೊಳ್ಳಿ. ತೆಂಗಿನ ಮರ? ಇದು ತೇಗಿನ ಮರ. ತೇಗದ ಮರ, ಸರಿ, ಅರ್ಥ ಆಯ್ತು ಸರ್. ಮಾವಿನ ಮರದಲ್ಲಿ ಇವತ್ತು ಒಂದು ಮರ 50 ಕಾಯಿನಿಂದ 100 ಕಾಯಿ ಗಂಟ ನನಗೆ ಫಲ ಕೊಡ್ತದ. ಎಷ್ಟು ಮರ ಇದೆ? 30 ಇದೆ ಸರ್. ಪರವಾಗಿಲ್ಲ. ಬರೀ 500 ರೂಪಾಯಿ ಲೆಕ್ಕ ಹಾಕೊಳ್ಳಿ, 15 ಸಾವಿರ ರೂಪಾಯಿ ಸಿಗ್ತಾ. 500 ರೂಪಾಯಿ ಹೆಚ್ಚಿಗೆ ನಾವು ತಿಂದು ಉಂಡು ಉಳಿದ 500 ರೂಪಾಯಿ ಸಾಕು ಸರ್. ಈಗ 15 ಸಾವಿರ ರೂಪಾಯಿ ಸಿಗ್ತದೆ. ಹುರುಳಿ ಕಾಳಲ್ಲಿ 1-2 ಕ್ವಿಂಟಲು 1.25 ಕ್ವಿಂಟಲ್ ಉಳ್ಳಿ ಆಗೇ ಆಗುತ್ತೆ. ನೀವು ಮಳ ಆಗಲಿ ಹೋಗಲಿ ಬಿತ್ತದ ಫಸಲಿಗೆ ಮೋಸ ಮಾಡೋದೇ ಇಲ್ಲ, ಉಳ್ಳಿ ಆಗುತ್ತೆ. ಅಷ್ಟೇ ಇಷ್ಟ ಹಸಿರು
ಅಲಸಂದ ನಮ್ಮ ಹೆಸ್ರಿಗಾಯ್ತದ, ಹುಳ್ಳಿಕಾಳು ಮರಿ ತಿನ್ಸೋಕಾಯ್ತದ, ಉಳ್ಳಿ ನರ್ಪ ಮರಿಗೆ ತಿನ್ಸೋಕಾಯ್ತದ. ಆ ತಿಂದ ಇಕ್ಕೆಲ್ಲ ಜಮೀನ್ಗೆ ಪಿಕ್ ಆಯ್ತದ. ಯಾವುದು ಲಾಸ್ ಇಲ್ಲ ಸರ್. ನಾವು ಮಾಡಬೇಕು, ಕಷ್ಟಪಟ್ಟು ಮಾಡಬೇಕು. ಯಾವುದು ಈ ಕಷ್ಟಪಟ್ಟು ಮಾಡಿದ್ರೆ ನಮ್ಗೆ ಇಷ್ಟ ಅಂತ ಸರ್ವಾಗಿ ನಮ್ಮ ಭೂಮಿ ತಾಯಿ ಮೋಸನೇ ಮಾಡೋದಿಲ್ಲ. ನನಗಂತೂ ನೀವೇನೇ ಹೇಳಿ, ಈಗ ನಾವು ಬೇಕಾದಷ್ಟು ನೋಡಿದ್ದೀನಿ ಸರ್. ಗೌರ್ಮೆಂಟ್ ಕೆಲಸದಲ್ಲಿ ಇರೋರ್ನು ನೋಡಿವಿ, ಅಥವಾ ನಮ್ಮಂಥವ್ರನ್ನೂ ನೋಡಿವಿ, ಇದು ವ್ಯಾಪಾರ ಮಾಡೋರು ನೋಡಿ, ಎಲ್ಲ ನೋಡಿವಿ. ಭೂಮಿ ಮಾಡೋರು ಯಾರೂ ಕೆಟ್ಟಿಲ್ಲ. ಇವತ್ತಲ್ಲ ನಾಳೆ ಭೂಮಿ ತಾಯಿ ಎದ್ದೇ ಹೇಳಿಸ್ತಾಳೆ, ಬಿದ್ದೋಗಿರೋನ ಎದ್ದೇ ಹೇಳಿಸ್ತಾಳೆ. ನಾನು ಕಷ್ಟಪಟ್ಟಿನಿ, ಚಡ್ಡಿ ಇಲ್ಲದೆ ಓದಿನಿ. ಹೇಳಿ ನಾಯಕರ, ನಿಮ್ಮ ಅಭಿಪ್ರಾಯ ಏನು? ಅದೇ ಸರ್, ನಾವು ಕೃಷಿ ಮಾಡಿದ್ರೆ ಕೃಷಿಯಲ್ಲಿ ನಾವು ಖುಷಿ ಕಾಣ್ಬೋದು ಸರ್. ತುಂಬ ಚೆನ್ನಾಗಿರುತ್ತೆ ಸರ್. ಒಳ್ಳೆ ನಮಗೆ ಗಾಳಿ ಸಿಗುತ್ತೆ, ಬೆಳಕು ಸಿಗುತ್ತೆ, ನೀರು ಇರ್ತದೆ, ನಾವು ಆರೋಗ್ಯವಂತರಾಗಿರ್ತೀವಿ. ದುಡಿಮೆ ಮಾಡಬೇಕು, ದುಡಿಮೆ ನಂಬಬೇಕು ಸರ್. ಕೃಷಿಯಲ್ಲಿ ನಾವು ದುಡಿಮೆ ಮಾಡಬೇಕು. ಈಗ ನಿಮ್ಮ ತಂದೆ ಕೊಟ್ಟಿದ್ದಲ್ದಲ್ಲ ನೀವು ಒಂದಷ್ಟು ಜಮೀನು ತಗೊಂಡು? ಇಲ್ಲ ಸರ್, ನಾವು ತಗೊಂಡಿಲ್ಲ ಸರ್, ನಮ್ಮ ತಂದೆದೇ ಸರ್. ಅದೇನೆ ನಾವು ತಗೊಂಡಿಲ್ಲ. ತೆಗಿಯೋಕ್ಕಾಗತ್ತೆ, ಈಗ ಆಯ್ತಲ್ಲ ಸರ್, ತೆಗಿಯೋಕ್ಕಾಯ್ತು. ಈಗ ಆ ಜಮೀನೇ ನೀವು ಅದರಲ್ಲೇ ಎಲ್ಲ ಸಂಪಾದನೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಓದಿಸ್ಕೊಂಡು. ಈಗ ನೀವು ತೆಂಗಿನ ಗಿಡ ಹಾಕಿದ್ದೀನಿ ಅಂತಂದ್ರಿ ಅಲ್ವೇ? ಹೌದು ಸರ್. ಆಮೇಲೆ ಬೇರೆ ಇನ್ನೇನೇನು ಬೆಳೆ ಮಾಡಿದಿರಿ ನೀವು ತೆಂಗಲ್ದಲ್ಲೇ? ಪರಂಗಿ ಇದೆ, ಪರಂಗಿ, ಮತ್ತೆ ಮೋಸಂಬಿ ಗಿಡ ಇದೆ, ಕಿತ್ತಳ ಗಿಡ ಇದೆ, ನೀರಿನ ಜಮೀನಿನಲ್ಲಿ ಕರಿಬೇವು ಗಿಡ ಇದೆ, ಬೇಲಿ ಸುತ್ತಲೂ ಒಂದು 16 ಕಹಿ ಬೇವಿನ ಮರ ಇದೆ, 2 ಎಬ್ಬೇವು ಗಿಡ ಇದೆ, ನಿಂಬೆ ಗಿಡ ಒಂದು 20 ಹಾಕೊಂಡಿದ್ದೀನಿ. ಅದು ತುಂಬ ಫಲವತ್ತೆ ಕೊಡ್ತದೆ ಸರ್ ಅದು. ಮತ್ತು ನಮ್ಮ ನಾಟಿನೂ ಹಾಕೊಂಡಿದ್ದೀನಿ. ಅದು ಯಾಕೋ ನಾಟಿ ಗಿಡ ಸರಿಯಾಗಿ ಬಿಡ್ತಾ ಇಲ್ಲ. ಅದು ಸ್ವಲ್ಪ ನನಗೆ ಬೇಜಾರಾಗಿದೆ. ತಳಿ ಕಟ್ಟಿರೋದೇ ಚೆನ್ನಾಗಿ ಬರ್ತದೆ, ಏನು ಅನ್ನೋದೇ ಗೊತ್ತಿಲ್ಲ. ನಾನು ಎಲ್ಲ ಥರದ ಗೊಬ್ಬರನೂ ಹಾಕ್ತಾಯಿದ್ದೀನಿ. ಕುರಿ ಗೊಬ್ಬರ ಹಾಕ್ತಿದ್ದೀನಿ, ಕೊಟ್ಟಿಗೆ ಗೊಬ್ಬರ ಹಾಕ್ತಾಯಿದ್ದೀನಿ, ಮತ್ತು ಹಸಿರೆಲೆ ಗೊಬ್ಬರ ಇದೆಲ್ಲ ಅರ್ಧನೂ ಹಾಕ್ತೀನಿ. ನಾನು ಜಮೀನಲ್ಲಿ ಯಾವುದೇ ನಾನು ಎಲೆನ ಕಿತ್ತು ವೇಸ್ಟ್ ಮಾಡೋದೇ ಇಲ್ಲ, ಎಲ್ಲ ತೆಂಗಿನ ಗಿಡಕ್ಕೆ ಹಾಕ್ತೀನಿ. ನಿಮ್ಮ ಕುರಿ ಮೇಕೆಗೆ ಆಹಾರ ಏನು? ಸೊಪ್ಪು ಸರ್. ಎಲ್ಲಿದೆ ಸೊಪ್ಪು? ಬೇಲಿನಲ್ಲಿ. ಬೇಲಿ ಸೊಪ್ಪು. ಮತ್ತು ಸ್ವಲ್ಪ ಅಲ್ಲಿ ನನಗೆ 16 ಕುಂಟೆ ಇದೆಯಲ್ಲ, ಅಲ್ಲಿ ಮೇವಿನ ಕಡ್ಡಿ ಹಾಕೊಂಡಿದ್ದೀನಿ. ಅದನ್ನು ತಂದು ಮೇಯಿಸ್ತೀನಿ ನಾನು. ಏನು ಮೇವಿನ ಕಡ್ಡಿ ಅಂದ್ರೆ ಏನು? ಮೇವಿನ ಕಡ್ಡಿ ನಮ್ಮ ಮಾಮೂಲಿ ನಮ್ಮ ಹಸುಗಳಿಗೆ ಬೆಳಿತಾವಲ್ಲ ಅವು ಸರ್, ನೇಪಿಯರು ದಪ್ಪ ಕಡ್ಡಿ, ಸ್ವಲ್ಪ ದಪ್ಪ. ಈಗ ಅಣ್ಣವ್ರು ಹೇಳ್ತಾವ್ರ, ನಮ್ಮ ಮಂಡ್ಯ VC ಫಾರಮ್ ಚೆನ್ನಾಗಿರೋ ಸಿಗುತ್ತೆ, ಅಲ್ಲಿ ತಗೊಬರೋ ಬನ್ನಿ ಅಂತ ಹೇಳ್ತಾವ್ರ. ಅಲ್ಲಿ ಒಂದ್ಸರಿ ನಾನು ತಮ್ಮನ್ನ ಮಾತಾಡಿಸಿ ಅಲ್ಲಿ ತಗೊಂಬಂದಿದ್ದೆ. ನಾನು ಹಾಕೋಕ್ಕಾಗಲಿಲ್ಲ, ನಾ ಪಕ್ಕದವ್ರು ಕೊಟ್ಬಿಟ್ಟೆ ಸರ್. ಅದು ನನಗೆ ಗೊತ್ತಾಗಲಿಲ್ಲ ಐಡಿಯಾ ಏನು ಅಂತ. ಸರಿ ಸರಿ ಸರಿ. ತುಂಬ ಚೆನ್ನಾಗಿದೆ ಸರ್ ಅದು. ಈಗ ಹಸು ಸಾಕಿಲ್ಲ ನೀವು? ಇಲ್ಲ ಸರ್, ಹಸು ಸಾಕಿಲ್ಲ, ಇನ್ನು ಮುಂದಕ್ಕೆ ಸಾಕ್ಬೇಕು ಸರ್. ಈಗ ನಿಮ್ಮ ಹತ್ರ ಕುರಿ ಅದೇ, ಮೇಕೆ ಇದೆ, ಕೋಳಿಗಳಿವೆ, ನಾಟಿ ಕೋಳಿ ಇವೆ. ಕೋಳಿ ಏನು ಮಾಡ್ತೀರಿ? ಕೋಳಿ ಮಾರಾಟ ಮಾಡ್ತೀವಿ ಸರ್. ಹೌದಾ? ಮಾರಾಟ ಮಾಡ್ತೀವಿ. ಒಂದು ಹುಂಜ ಅದು ಡಾಕ್ಟ್ರ್ ಹೇಳ್ತಾರೆ, ವೆಟರ್ನರಿ ಡಾಕ್ಟ್ರು 800 ಗ್ರಾಮು ಬೆಳೆಯೋದು ಅಂತಾರೆ ಸರ್. ಅದು 800 ಗ್ರಾಮ್ ಬೆಳೆದ್ರೂ ಅಷ್ಟೇ ವ್ಯಾಲ್ಯೂ ಇದೆ ಸರ್. 1200 1300 ರೂಪಾಯಿ ಇದೆ ಸರ್ ಒಂದು ಹುಂಜನಿಗೆ. ಆಟ ಕೋಳಿಗಿಂತ ನಾಟಿ ಕೋಳಿ ಏನಾದ್ರು ಅದು ಮರಿ ಹೊಡೆದ್ರೆ ನಾವು ಪುಣ್ಯ ಮಾಡಿದ್ವಿ. 25 ಹುಂಜನ ಮಾರಿದ್ರೆ 25,000 ರೂಪಾಯಿನೇ ಸಿಗುತ್ತೆ ಸರ್. ಸುಮ್ಮನೆ ಸಾರಕ್ಕೆ ಸಾಟಿ ನಾವು 1000 ರೂಪಾಯಿ ಕೊಟ್ಟರು ತುಂಬ ಆದಾಯ ಇದೆ ಸರ್ ಅದರಲ್ಲಿ. ಆಮೇಲೆ ಒಂದು ಮೊಟ್ಟೆ 15ರಿಂದ 20 ರೂಪಾಯಿ ನಾಟಿ ಕೋಳಿ ಮೊಟ್ಟೆ. ಅಷ್ಟೊಂದು? ಹೌದು ಸರ್, ಹೌದು. 25ವರೆಗೂ ಹೋಗುತ್ತೆ ಸರ್. 25 ತಕ್ಷಣಕ್ಕೆ ಅದು ಹಸುವಿಗೆ ಏನಾದ್ರು ಸೆರ ಆದರೆ ಕುಡಿಸೋಕೆ ತಗೋತಾರೆ. ಮತ್ತು ಈ ಜನಗಳಿಗೆ ಹೋಯ್ತಿದ್ದು ಏನಾದ್ರು ಬಿದ್ದು ಕಾಲಿಗೆ ಮುರ್ಕೊಂಡ್ರೆ ಅದು ಕುಡಿಯೋದಕ್ಕೆ ಎಲ್ಲ ಪ್ರತಿಯೊಬ್ಬರು ಕುಡಿತಾರೆ ಸರ್. ಕಾಮನಾಗಿ ಕುಡಿತಾರೆ ಅದನ್ನ. ಫಾರಮ್ ಕೋಳಿ ಮೊಟ್ಟೆ ತಿನ್ನೋಕ್ಕಾಗಲ್ಲ, ಇದನ್ನು ಬೇಕಾದ್ರೆ ಕುಡಿಬೋದು ಸರ್. ಇದನ್ನು ನಾಟಿ ಕೋಳಿ ಮೊಟ್ಟೆ ಅಂದರೆ ಈಗ ನೀವು ಮೊಟ್ಟೆ ಮಾರ್ತಾ ಇದ್ದೀವಿ ಸರ್. ಮತ್ತು ಹುಂಜನ್ ಮಾರ್ತೀವಿ? ಹುಂಜನ್ ಮಾರ್ತೀವಿ. ಮತ್ತು ಕೋಳಿನೂ ಮಾರ್ತೀರಿ? ಕೋಳಿನೂ ಮಾರ್ತೀವಿ. ಅದು ಅವಾಗ ನನಗೆ ಸ್ವಲ್ಪ ಜಾಸ್ತಿ ನನಗೆ ಅದು ಸಾಕಾಗಲ್ಲ. ಮಿನಿಮಮ್ ಒಂದು 20ರಿಂದ 25 ಇರಬೇಕು ಅಂದರೆ, ಇನ್ನು ಜಾಸ್ತಿ ಅದೊಂದು 10 ದಿನದ 15 ಹೊಡೆದ್ರೆ ಇದೊಂದು 25, ಅದೊಂದು 10 ಸೇರ್ಕೊಂಡು 35 ಆಗುತ್ತೆ. ಜಾಸ್ತಿ ಆಗ್ತಾಯಿದ್ರೆ ಅದಕ್ಕೆ ಸಪ್ರೇಟ್ ಬೇಕು. ನಾ ಜಮೀನು ಇರಲಿರಿಂದ ಊರಲ್ಲಿ ಇರೋದ್ರಿಂದ ನಾನು ಮೊಟ್ಟೆನೂ ಮಾರ್ತೀನಿ, ನಾಟಿ ಕೋಳಿನೂ ಮಾರ್ತೀನಿ. ಅದಕ್ಕೇನು ಮನೆ ಥರ ಕಟ್ಕೊಂಡಿದ್ದೀರಾ ಅಥವಾ ಜಮೀನಲ್ಲೇ ಬಿಟ್ಟು? ಮನೆ ಥರ ಸರ್, ಮನೆ ಥರ ಮೇಯ್ಕೊಂಬರ್ತೇವೆ ನಾವು. ಜೋಳ ರಾಗಿ ಎಲ್ಲನೂ ಹಾಕ್ತೀವಿ. ಆಮೇಲೆ ಕಾಮನಾಗಿ ಮೇಯ್ತಿರ್ತದೆ ಸರ್. ಅದು ಗರಿಕೆ ಎಲ್ಲನೂ ತಿಂತದೆ ಸರ್. ಅದು ಕಾಮನಾಗಿ ಎಲ್ಲನೂ ತಿಂತಿರ್ತದೆ ಅದು. ನೀರು ಕುಡಿಸ್ತೀವಿ. ನೀರು ನಾವು ಹಾಕ್ರು ಕುಡಿತದೆ, ಹಾಕ್ದಿರು ಕುಡಿತದೆ ಸರ್. ಪ್ರಕೃತಿಯಲ್ಲೇ ಬೆಳೀತದೆ ಅದು. ತುಂಬ ಚೆನ್ನಾಗಿರ್ತದೆ ಸರ್, ವ್ಯವಸಾಯ ಮಾಡ್ಬೋದು ಅದನ್ನ ಅಲ್ವೇ? ಆದಾಯ ಇದೆ ಸರ್ ಅದರಲ್ಲಿ. ಈ ಕುರಿ ಮೇಕೆ ಎಷ್ಟೆಷ್ಟು ಇರೋದು ನಿಮ್ಮ ಹತ್ರ? 3 ಸರ್. 3 ಕುರಿ ಇದೆ, 2 ಆಡಿ. 2 ಆಡು, ಒಂದು ಓತ. ಅದನ್ನು ಸುಮ್ಮನೆ ಮನೆ ಬಳಕಾಗಿ ಇಟ್ಕೊಂಡಿದ್ದೀವಿ ಸರ್ ನಾವು. ಅಂದರೆ ಈಗ ಏನಾಗಿದೆ ಅಂದರೆ, ಸ್ವಲ್ಪ ಮಕ್ಕಳು ಸ್ವಲ್ಪ ಫಾರ್ವರ್ಡ್ ಆಗೋಂಟ ಇರಲಿ ಅಂತ, ಸ್ವಲ್ಪ ಮಕ್ಕಳು ಜಾಬ್ ಹೋಗೋರ್ಗೆ ಇರಲಿ ಅಂತ ಇಟ್ಕೊಂಡಿದ್ದೀನಿ ಸರ್. ಆಮೇಲೆ ನಾನು ಸ್ವಂತವಾಗಿ ಅವ್ರನ್ನ ಏನಾರು ಅವರೊಂದು ದಡ ಹತ್ತಿಸ್ಮೇಲೆ
ನಾನು ಸ್ವಯೋಜಿತವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಹೊಸ ದನ ಕುರಿ ಎಲ್ಲ ಕರೆಸಿ ಒಂದು ಕೃಷಿ ಬಾನುಲಿ ಬೆಳೆಯೋ ಕಾರ್ಯಕ್ರಮ ತಮ್ಮನ್ನೇ ಕರೆಸಿ ದೊಡ್ಡದಾಗ ಒಂದು ಮಾಡ್ಬೇಕು ಅಂತ ಮಾಡೋಗ್ಬಿಡ್ತೀನಿ ಸರ್. ನಾಯಕರ ಈಗ ಹೇಳಿ, ನೀವು ಬೇರೆ ಏನೇನು ವ್ಯಾಪಾರ ಎಲ್ಲ ಮಾಡ್ತೀನಿ ಅಂದ್ರಲ್ಲ, ಮಾಡ್ತೀವಿ ಸರ್. ಏನೇನು ಮಾಡ್ತೀರಿ? ಈಗಲೂ ಮಾಡ್ತೀರಾ? ಈಗ ಇಲ್ಲ ಸರ್, ಮಾಡಲ್ಲ. ಈಗ ಹಸಿನ ವ್ಯಾಪಾರ, ಹಸುವಿನ ವ್ಯಾಪಾರ, ಮರಿ ವ್ಯಾಪಾರ, ಈ ಮಂದಲಿಗೆ ವ್ಯಾಪಾರ, ಹುಣಸೆಹಣ್ಣು ವ್ಯಾಪಾರ, ಸೀಮೆ ಎಣ್ಣೆ ವ್ಯಾಪಾರ. 1985 ಇಸ್ವಿಲಿ ಮೈಸೂರಿಗೆ ಬೊಂಬು ಬಜಾರಿಗೆ ಬಂದು ಎನ್ಆರ್ ಮೂಲ ಬಂದು ಸೈಕಲ್ ಹೊಡ್ಕೊಂಡು ಸೀಮೆ ಎಣ್ಣೆ ಆಗ ಲೀಟ್ರ್ ಲೆಕ್ಕ ಸರ್. ಹಳ್ಳಿಗೆ ಹೋಗಿ ಬಾಟ್ಲ್ ಲೆಕ್ಕಲ್ಲಿ ಮಾರ್ತಿದ್ದೀನಿ ನಾನು. ಸರಿ. ಚಾಪೆ ಎಣ್ಣೆದು ಬಿಟ್ಬಿಟ್ರೆ ಈಗ? ಎಲ್ಲನೂ ಬಿಟ್ಬಿಟ್ಟಿದ್ದೀನಿ ಸರ್. ಹೌದಾ? ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಇವಾಗ ಸಂತೆಗಳಲ್ಲಿ ಹೋಗಿ ಸಂತೆಲಿ ಅಯ್ಯೋ ದಳ್ಳಾಳಿ ಮಾಡಿ ಮಾಡಿದವ್ರ ಮಳ್ಳಾಳು ಉಳಿನಿಲ್ಲ ಅಂತ ನಾನು ಸುಳ್ಳು ಹೇಳ್ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಬಿಟ್ಬಿಟ್ಟು ಸರ್. ಒಬ್ರು ಹೇಳಿದ್ರು ದಳ್ಳಾಳಿ ಮಾಡ್ಬೇಡಕ, ನಾವು ವಯಸ್ಸು ಚಿಕ್ಕದು, ದಳ್ಳಾಳಿ ಮಾಡಿದವ್ರ ಮಣ್ಣಲ್ಲಿ ಮಳ್ಳಾಳು ಉಳಿಯಲ್ಲ, ಬರೀ ಸುಳ್ಳು ಹೇಳಿ ಹಾಳಾಗೋಯ್ತಿದ್ದಾರೆ ಅಂದ್ಬಿಟ್ಟು. ಆವಾಗ ನನಗೆ ಬೇಜಾರಾಗಿ ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ಮಾದೇಶ್ವರನ ಬೆಟ್ಟಕ್ಕೂ ನನ್ನ ಮಕ್ಕಳು ಮುಡಿ ತೆಗೆಸ್ಕೊಂಡು ಬಸವೇಶ್ವರ ವಾಣ ಎಸ್ಬಿಟ್ಟು ಬಂದು ಅವತ್ತಿನಿಂದ ಇವತ್ತಿಗೂ ಸಹ ಮನೆ ಕಟ್ಟಿದ್ದೀನಿ, ಜಮೀನು ತಗೊಂಡಿದ್ದೀನಿ, ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ್ದೀನಿ. ಈಗ ಸುಳ್ಳು ಹೇಳೋದಿಲ್ವ ನೀವು? ಈಗ ಆಡಲ್ಲ ಸರ್, ಈಗ ಆಡಲ್ಲ. ಆಗ ಆಡಿರೋವೆಲ್ಲವೇ ನಿಜ, ಈಗ ಆಡೋಕ್ಕಾಗಲ್ಲ ಸರ್. ಈಗ ಸತ್ಯವಾಗಿ ಆಡಬೇಕು, ಯಾಕಂದರೆ ಸತ್ಯ ಜಯಿಸಿದ ಸುಳ್ಳು ಮೋಸ ಕಳಿಸ್ಬಿಡ್ತದೆ ಸರ್, ಕಳಿಸ್ಬಿಡ್ತದೆ. ಅಲ್ಲ, ವ್ಯಾಪಾರ ಮಾಡಬೇಕು ಅಂದ್ರೆ ಸುಳ್ಳು ಹೇಳ್ಬೇಕು ಸರ್, ಸುಳ್ಳು ಹೇಳಲೇಬೇಕು. ಸುಳ್ಳು ಹೇಳ್ತೀರಾ? ನಮಗೇನಾಯ್ತು, ಅಲ್ಲಿ ದಳ್ಳಾಳಿ ಮಾಡ್ತಿದ್ದೀವಿ ಸರ್. ದಳ್ಳಾಳಿ ಮಾಡಿದಾಗ ಒಬ್ಬ ರೈತ ಬಂದ, ಒಂದು ಈ ಕರು ಕೊಡಿಸ್ಬಿಡಪ್ಪ ಅಂದ. 500 ರೂಪಾಯಿ ಕೊಡಿಸ್ಬಿಡ್ತೀನಿ ಅಂತ ಅವನ ಹತ್ರ 500ಕ್ಕೆ ಮಾತಾಡ್ಬಿಟ್ಟು ನಾನೇನು ಮಾಡಿದೆ, 650ಕ್ಕೆ ಆಚರಕ್ಕೆ ಕೊಟ್ಬಿಟ್ಟು, ಅಯ್ಯಯ್ಯೋ ನನ್ನ ಗಂಟೆ ಹೊಟ್ಟೋಯ್ತಲ್ಲಪ್ಪ, 500ಕ್ಕೆ ಕೊಡಿಸ್ಬಿಟ್ಟ ಅಂದ್ಬಿಟ್ಟು ನನಗೆ 20 ರೂಪಾಯಿ ಕೊಟ್ಟು ಅವತ್ತೇ ಬಿಟ್ಬಿಟ್ಟೆ ಅದ ವ್ಯಾಪಾರ. ಇವತ್ತು ಸಂತ ತೆರ್ಕನಮಿ ಸಂತ, ಶುಕ್ರವಾರ ಸಂತ, ಇನ್ನು 2 ಗಂಟೆ ಹೋಗಿ ಸುತ್ತಿ ಬಳಸಿ ಸಾಕಾಗಿ ಸಾಕಪ್ಪ ಈ ಸವೇಶ, ಇನ್ನು ಮಾತ್ರ ಗೇಯ್ಕ ಉಂಡ್ರು ಇರೋದ್ರಲ್ಲಿ ನಮ್ಮ ಅಪ್ಪಕೊಟ್ಟೆ ಆಸೆಲಿ ಗೇಯ್ಕ ಉಂಡ್ರು ಸಂತೋಷವಾಗಿ. ಇನ್ನು ಈ ಕೆಲಸ ಬೇಡ ಅಂದ್ಬಿಟ್ಟು 250 ರೂಪಾಯಿ ಬಂಡೋಳು ಇವತ್ತು ನನ್ನ ಮಕ್ಕಳು ಓದಿಸ್ತಿ, ನಾನು ಉದ್ಧಾರ ಆಗಿನಿ. ಈಗ ಹಾಗಾದರೆ ನೀವು ಸಂಪಾದನೆ ಮಾಡಿದ್ದೆಲ್ಲ ಬೇಸಾಯ ಮಾಡಿ ಸರ್. ನಾನು ಇನ್ನೇ ಇಲ್ಲ ಸರ್, ಅವೆಲ್ಲ ಮಳ್ಳಾಳ ಮನೆ ಐತಿತ್ತು. ಅಯ್ಯೋ ಅದು ನೆರಕ ಬಾಕ್ಲಿತ್ತು. ಏನೇಳ ಮಳ್ಳಾಳ ಅಂದ್ರೆ ಸೋಗು ಸರ್, ನೆರಕ ಚಾವಣಿ ಹಾಕ್ತೀವಲ್ಲ ಅದನ್ನು ಮಳ್ಳಾಳ ಅಂತಾರೆ ಹಳ್ಳಿಲಿ. ಮಳ್ಳಾಳ ಅದು ಉಳಿಯಲ್ಲ ಸರ್, ಅದು ಸತ್ತೋಗಿ ಉಳಿಯಲ್ಲ ಅದು. ಅದನ್ನ ನಮ್ಮ ಅಪ್ಪನೂ ಅದೇ ಥರ ಬಾಕ್ಲಾಕತ್ತಿದ, ನಾನು ಹೊಸಿದಿನ ಹಾಕಂದು ಬೇಜಾರಾಗ್ಬಿಟ್ಟು ಈಗ ಅಚ್ಚುಕಟ್ಟಾಗಿ 2 ಮಕ್ಳಿಗೂ ಮನನೂ ಮಾಡೀನಿ, ಜಮೀನು ತಗೊಂಡಿನಿ. ಹೌದು ಸರ್, ನಾನು ಭಾಳ ಖುಷಿ. ಒಣ ಬೇಸಾಯ ನೀರು ಸುಳ್ಳು ಹೇಳೋಕ್ಕಲ್ಲ, ನೀರಾವರಿ ಮಾಡಿಲ್ಲ ಸರ್. ಹೌದಾ? ನೀರಾವರಿ ಇಲ್ಲ. ನಾನು ಮಾಡ್ತೀನಿ ಈಗ, ಮುಂದೆ ಮಾಡಬೇಕು. ಮುಂದೆ ಮಾಡೋದೇನ ನನಗೆ ಅದೇ ಒಂದು ಹೇಳ್ತೀನಿ ಸರ್. ಪಪ್ಪ ನಿಮ್ಮ ಇರೋವರೆಗ ನನ್ನ ಜಮೀನಲ್ಲಿ ನಿಮ್ಮ ಕರೆದ ಬಾಣಲ್ಲಿ ಕಾರ್ಯಕ್ರಮ ಮಾಡಬೇಕು ಅನ್ನೋದೊಂದು ಕುತೂಹಲ ಆಯಿತು. ಈಗ 2 ವರ್ಷ ಅಂತ ಹೇಳ್ತಿದ್ದಾರೆ, ನಂಗೆ ಅದೇ ಯೋಚನೆ. 2 ವರ್ಷದಲ್ಲಿ ಮಾಡೋಕ್ಕಾಗಲ್ವೇ? ಇವ್ ಜನ ಒಪ್ಪಲ್ಲಲ್ವ ಸರ್, ಏನು ಬಾರಿ ಜಮೀನು ಅಂತಾರೆ, ಇಲ್ಲಿಗೆ ಬಂದರೆ ಒಪ್ಪಲ್ಲ ನಮ್ಮನಲ್ಲಿ. ಸರಿ. ಈಗ ಜಮೀನು, ಚಿಕ್ಕ ಜಮೀನಲ್ಲಿ ಚೊಕ್ಕದಾದ ಬದುಕನ್ನು ಕಟ್ಕೊಂಡಿದ್ದೀರಿ. ಹೌದು ಸರ್, ಅಲ್ವಾ? ಬೇಸಾಯದಲ್ಲೇ ಕಷ್ಟಪಟ್ಟು ಮುಂದೆ ಇನ್ನೂ ಏನೇನು ಆಸೆಗಳಿದಾವೆ ನಿಮ್ಮ? ಮುಂದೇನೂ ಇಲ್ಲ ಸರ್, ನಾನು ವ್ಯವಸಾಯ ಬಿಟ್ಟು ಬೇರೆ ಏನೂ ನನ್ನ ಜೀವ ಇರೋವರೆಗೂ ವ್ಯವಸಾಯದಲ್ಲೇ ತೊಡಗಿಸ್ಕೋಬೇಕು, ವ್ಯವಸಾಯದಲ್ಲೇ ಅಭಿವೃದ್ಧಿ ಆಗಬೇಕು. ವ್ಯವಸಾಯ ಬಿಟ್ಟು ಬೇರೆ ಇನ್ನೇನೂ ಆಗೋದು ಬೇಡಿ. ನಿಮ್ಮ ಆಸೆ ಏನು ಸರ್? ವ್ಯವಸಾಯದಲ್ಲಿ ಅದನ್ನು ಭೂಮಿ ತಾಯಿ ನಮ್ದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ಆ ತಾಯಿ ಕರುಣೆ ಕರುಣಿಸ್ತಾಳ. ನಮ್ಮ ತಾಯಿಗಿಂತ ಒಂದು ಪಟ್ಟು ಜಾಸ್ತಿಯಾಗಿ ನಾವು ಭೂಮಿ ತಾಯಿಯನ್ನು ನಾವು ಪ್ರೀತಿಸ್ತಾರ. ಹೋಗಿ ಬೆಳಿಗ್ಗೆ ಎದ್ದು ನಾವು ನಮಸ್ಕಾರ ಮಾಡಿ 4:45 ಗಂಟೆಗೆ ಹೋಗಿ ಭೂಮಿ ತಾಯಿಗೆ ನಾವು ನಮಸ್ಕಾರ ಮಾಡಿ ಅಲ್ಲಿ ಅವಳಿಗೆ ನಾವು ನಾವು ದುಡಿಮೆ ಮಾಡ್ತೀವಿ ಕವ, ನಿನ್ನ ನಂಬಿದ್ದೀನಿ ಅಂತೇಳಿ ನಾವು ಮಾಡಿದ್ರೆ ನಮ್ಗೆ ಕೃಷಿಯಲ್ಲಿ ಖುಷಿ ಇರುತ್ತೆ ಸರ್, ಮಾಡ್ಬೋದು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ ನವೆಂಬರ್ 10ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಟಿ. ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚನಹಳ್ಳಿಯ ವೈಎಸ್ ರಾಮಸ್ವಾಮಿ ಹಾಗೂ ವೈಆರ್ ಅರವಿಂದ್ ಅವರ ಅರ್ಚನಾ ಫಾರಂನಲ್ಲಿ. ನಾನು ರಾಮಸ್ವಾಮಿ. ನಾನು ಅರವಿಂದ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳೆಗು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಒಟ್ಟಿಗೆ ಬನ್ನಿ. ಆಕಾಶದೇ ಹಾರಾಡುವ ಆನಂದದೇ ತೇಲಾಡುವ ಆಸೆ ಇಂದು ನನಗಾಗಿದೆ, ಆಸೆ ಇಂದು ನನಗಾಗಿದೆ. ಈ
ಈ ಬಾರಿಯ ಅತಿಥಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಭಕ್ತರಹಳ್ಳಿಯ ಕೃಷಿಕ ದಂಪತಿ ಅರವಿಂದ್ ಮುನಿಸ್ವಾಮಿ ಗೌಡ ಹಾಗೂ ಕೃತಿ ತಿಮ್ಮೇಗೌಡ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗಿ ಚೆಂದಾದ ಮುಗುಳು ನಗೆ. ದಾಳಿಂಬೆ ಬೇಸಾಯದ ಬಗ್ಗೆ ಸಮಗ್ರ ಮಾಹಿತಿ, ಅರ್ಚನಾ ಕೃಷಿ ಪುಸ್ತಕ ಬಿಡುಗಡೆ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಎರೆಗೊಬ್ಬರ ಮತ್ತು ಕೃಷಿ ಉತ್ಪನ್ನಗಳ ಪ್ರದರ್ಶನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಇದೇ ನವೆಂಬರ್ 10 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಯಾಚೇನಹಳ್ಳಿಯ ವೈಎಸ್ ರಾಮಸ್ವಾಮಿ ಹಾಗೂ ವೈಆರ್ ಅರವಿಂದ್ ಅವರ ಅರ್ಚನಾ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳೆಗು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ಮಾಡೋಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಪುಟ್ಟ ಮಾದ ನಾಯಕರೇ? ಸರ್ ನಂದು 96 32 75 0 6 0 2 ಸರ್. ಇನ್ನೊಂದು ಸರಿ ಹೇಳಿ. 96 32 75 0 6 0 2 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 96 32 75 0 6 0 2 ಸರ್. ತಮ್ಮದು ಕಾಳನಾಯಕರೇ? ಸರ್ ನನ್ನ ಮೊಬೈಲ್ ನಂಬರು 9 4 8 2 4 1 3 4 6 8 ಸರ್. ಇನ್ನೊಂದು ಸರಿ ಹೇಳ್ತೀರಾ? 9 4 8 2 4 1 3 4 6 8 ಸರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 9 4 8 2 4 1 3 4 6 8 ಸರ್. ಒಳ್ಳೆಯದು ಪುಟ್ಟ ಮಾದ ನಾಯಕರೇ ಹಾಗೂ ಕಾಳನಾಯಕರೇ, ಇದುವರೆಗೂ ನಿಮ್ಮ ಏನು ಸಾವಯವ ಬೇಸಾಯ ಮತ್ತೆ ಒಣ ಬೇಸಾಯ ಇದರ ಅನುಭವ ಹಂಚ್ಕೊಂಡ್ರಿ. ಒಳ್ಳೇದಾಗ್ಲಿ. ನಮಸ್ಕಾರ.